Hi my dear students. So ಹಿಂದಿನ ಕ್ಲಾಸಲ್ಲಿ ಐ ಥಿಂಕ್ 11th ಪ್ರಾಬ್ಲಮ್ ತನಕ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಮುಂದಿದ್ದು ಸೆಟ್ ಆಫ್ ಪ್ರಾಬ್ಲಮ್ಸ್ನ ಅಬ್ಸರ್ವ್ ಮಾಡ್ಕೊತ ಬರೋಣ. ಓಕೆ, ಆ್ಯಂಡ್ ನಾವು the problem which was going to teach is very important for 5 marks question. Repeatedly this was asked for 2 times. ಸೊ ಅಂದರೆ ಈ ಒಂದು ಸಿಲೆಬಸ್ ಚೇಂಜ್ ಆಗಿ ಅರೌಂಡ್ 7 ಇಯರ್ಸ್ ಅಥವಾ 6 ಇಯರ್ಸ್ ಆಯಿತು. ಈ 6 ಇಯರ್ಸ್ನಲ್ಲಿ 2 ಸಲ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳಿದ್ದಾರೆ. ಓಕೆ, ಸೊ ಈಗ ಬರೋಣ. ಎ ಬಾಡಿ ವೇಸ್ 63 ನ್ಯೂಟನ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಓಕೆ, ಸೊ ಲೆಟ್ ಅಸ್ ಡ್ರಾ ಎ ಡಯಾಗ್ರಾಮ್ ನಾವು ನೋಡ್ಕೊಳ್ಳಿ. ಫಸ್ಟು ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಎನ್ ಅರ್ತ್. ಸೊ ಆನ್ ದಿ ಸರ್ಫೇಸ್ನ ಮೇಲೆ ಲೆಟ್ ಅಸ್ ಟೇಕ್ ದಿ ವೆಯ್ಟ್ ಈಸ್ ಆಫ್ WS ಅಂತ ತಗೊತಾ ಹೋಗೋಣ. ಓಕೆ, ಆ WS ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 63 ನ್ಯೂಟನ್. ಓಕೆ, ಎ ಬಾಡಿ ವೇಸ್ 63 ನ್ಯೂಟನ್ ಆನ್ ದಿ ಸರ್ಫೇಸ್ ಆಫ್ ದಿ ಯಾವುದು ಅರ್ತ್. ವಾಟ್ ಈಸ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆನ್ ಇಟ್? ಓಕೆ, ವಾಟ್ ಈಸ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆನ್ ಇಟ್ ಡ್ಯೂ ಟು ಅರ್ತ್ ಅಟ್ ಎ ಹೈಟ್ ಈಕ್ವಲ್ ಟು ಎಷ್ಟಕ್ಕೆ? ಹಾಫ್ ದಿ ರೇಡಿಯಸ್ ಆಫ್ ದಿ ಅರ್ತ್. ಈಗ ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೊತ ಬರೋಣ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಏನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ಆನ್ ಇಟ್ ಡ್ಯೂ ಟು ಅರ್ತ್. ಎಲ್ಲಿ? ಅಟ್ ಎ ಹೈಟ್. ಸೊ ಅಲ್ಲಿಗೆ ಒಂದು ಆಬ್ಜೆಕ್ಟು ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಎಷ್ಟೋ ಒಂದು ಹೈಟ್ ಹೋಗಿದೆ, ಗೊತ್ತಿಲ್ಲ ಆ ಹೈಟ್ ಎಷ್ಟು ಅಂತ. ಓಕೆ, ಹೈಟ್ ಈಗ ನೋಡೋಣ ಈಕ್ವಲ್ ಟು ಎಷ್ಟಕ್ಕೆ? ಹಾಫ್ ದಿ ರೇಡಿಯಸ್ ಆಫ್ ದಿ ಅರ್ತ್. ಅಂದರೆ ಹೈಟ್ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಹೋಗಿದ್ದಾನೆ ಅಂತ ಅರ್ಥ? ಹಾಫ್ ದಿ ರೇಡಿಯಸ್ ಆಫ್ ದಿ ಅರ್ತ್ ಅಷ್ಟು ಹೋಗಿದ್ದಾನೆ. ಹಾಗಾದರೆ ಈ ಪಾಯಿಂಟಲ್ಲಿ ನೀವು ಏನು ಖಂಡಿತ ಹೋಗಬೇಕೀಗ? ಗ್ರಾವಿಟೇಷನಲ್ ಫೋರ್ಸ್ನ ಖಂಡಿತ ಹೋಗಬೇಕು. ಓಕೆ, ಅರ್ಥಕ್ಕಿದೆ ಹೇಳ್ಕೊಡ್ತಾ ಇರೋದು. ಸೊ ಪ್ರಾಬ್ಲಮ್ ಇಸ್ ವೆರಿ ವೆರಿ ಈಸಿ. ಏನಂತ ಹೇಳಿದಾನೆ ಇನ್ನೊಂದ್ಸಲ ನೋಡಿ. ಎ ಬಾಡಿ ವೇಸ್ ಎಷ್ಟು? 63 ನ್ಯೂಟನ್, ದಟ್ ಈಸ್ ಆಫ್ WS ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ವಾಟ್ ಈಸ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆನ್ ಇಟ್ ಡ್ಯೂ ಟು ಅರ್ತ್ ಅಟ್ ಎ ಹೈಟ್ ಈಕ್ವಲ್ ಟು ಎಷ್ಟು? ಹಾಫ್ ದಿ ರೇಡಿಯಸ್ ಆಫ್ ದಿ ಅರ್ತ್. ಈಗ ಅರ್ಥ ಮಾಡ್ಕೊತ ಬರೋಣ. ಸೊ ಲೆಟ್ ಅಸ್ ಟೇಕ್ WS ಇಸ್ ಈಕ್ವಲ್ ಟು ಎಂತ ತೊಗೊಬೋದು ಅಂತ ಹೇಳಿದ್ರೆ FS ಅಂತ ತಗೊತಾ ಹೋಗ್ಬೋದು. ಇನ್ನು ಥಿಯರಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ. ಇನ್ನೊಂದ್ಸಲ ಹೇಳಬೇಕು ಅಂತ ಹೇಳಿದ್ರೆ we know that F is equal to mass into acceleration, right? So acceleration ಬದಲು ಎಂತ ಹಾಕೊಬೋದು ನಾನು? mg ಅಂತ ಹಾಕೊಬೋದಲ್ವಾ? ಸೊ acceleration ಬದಲು ಎಂತ ಹಾಕೊಂತೀರಾ? g, that is of acceleration due to gravity. ಹಾಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ ನಿಮಗೆ, ಏನದು? F is equal to ಓಕೆ m ಇಂಟು a ಅಂತ ಕೂಡ ಗೊತ್ತಿದೆ ಅಲ್ವಾ ಅಲ್ಲಿ. ಸೊ ಈ F ನಾವೆಂತ ಕರಿಬೋದು? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೂಡ ಕರಿತಾ ಹೋಗ್ಬೋದು. ಓಕೆ, ಹಾಗಾದರೆ ಈ ಗ್ರಾವಿಟೇಷನಲ್ ಫೋರ್ಸ್ m ಇಂಟು g ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು F, ದೇರ್ ಫೋರ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು ಅಂತ ಬರ್ಕೊಬೋದು ನಾನು? mg ಅಂತ ಕೂಡ ಬರ್ಕೊತಾ ಹೋಗ್ಬೋದು. ಅಥವಾ ನಿಮಗೆ ವೆಯ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ಸೊ ವೆಯ್ಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಅಗೈನ್ ಇಟ್ ಈಸ್ ಆಫ್ m ಇಂಟು g ಅಂತಲೇ ತಗೊತಾ ಹೋಗ್ತೀರಾ. ಹಾಗಾದರೆ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು ಅಂತ ಬರ್ಕೊಬೋದು ನಾನು? W ಅಂತ ಬರ್ಕೊಬೋದಲ್ವಾ ಅಲ್ಲಿ. ಮೀನ್ಸ್ ಫೋರ್ಸ್ ಇಸ್ ಈಕ್ವಲ್ ಟು ಅಂತ ಬರ್ಕೊಬೋದು, ವೆಯ್ಟ್ ಅಂತ ಬರ್ಕೊತಾ ಹೋಗ್ಬೋದು. ಗೊತ್ತಾಗ್ತಿದೆ ಅಲ್ವಾ? ಹಾಗಾದರೆ ಇಲ್ಲಿ F ಇಸ್ ಈಕ್ವಲ್ ಟು ಅಂತ ಹಾಕೊಬೋದು ನಾನು? WH ಅಂತ ಹಾಕೊತ ಬರ್ತೀನಿ. ಯಾಕೆಂದರೆ ಹೈಟ್ ಇರೋದಾದರೆ WH, ಸರ್ಫೇಸ್ ಮೇಲೆ ಇರೋದ್ರಿಂದ WS. WH ಕಂಡುಹಿಡಿದ್ರು ಏನನ್ನ ಕಂಡುಹಿಡ್ದಂಗೆ ಅರ್ಥ? ಅದು ಫೋರ್ಸ್ನ ಕಂಡುಹಿಡ್ದಂಗೆ ಲೆಕ್ಕ. ಓಕೆ, ಸೊ m ಇಂಟು g ಅಂತ ಗೊತ್ತಿದೆ ನಮ್ಗೆ ಈಗ ಅಲ್ಲಿ, ರೈಟ್? ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊತ ಬನ್ನಿ, ಡಯಾಗ್ರಾಮೆಟಿಕ್ ಫಾರ್ಮಲ್ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ WS ಇಸ್ ಈಕ್ವಲ್ ಟು ಅಂತ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ m ಇಂಟು g ಅಂತ ರೆಪ್ರೆಸೆಂಟ್ ಮಾಡ್ಕೊತೀರಾ. ಅಥವಾ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಅಂತ ಬರ್ಕೊಬೋದು ನಾನು? FS ವಿಚ್ ಇಸ್ ಈಕ್ವಲ್ ಟು 68 ನ್ಯೂಟನ್ ದೇ ಹ್ಯಾವ್ ಗಿವನ್, ರೈಟ್? ಸೊ ಈಗ ಎಷ್ಟೋ ಒಂದು ಹೈಟ್ ಹೋಗಿದ್ದಾರೆ. ಎಷ್ಟು ಹೈಟ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಹಾಫ್ ದಿ ರೇಡಿಯಸ್ ಆಫ್ ದಿ ಅರ್ತ್ ಅಷ್ಟು ಹೋಗಿದ್ದಾರೆ. ಹಾಗಾದರೆ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ WH ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು, ಕ್ಯಾನ್ ಐ ರೈಟ್ ಇಟ್ ಆಸ್ m ಇಂಟು GH ಅಂತ ಬರ್ಕೊತಾ ಹೋಗ್ತೀನಿ. ಓಕೆ, ದಟ್ ಮಸ್ಟ್ ಬಿ ಈಕ್ವಲ್ ಟು FH ಅಂತ ಆಗ್ತಾ ಹೋಗುತ್ತೆ. ನಾವು ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ FH ವ್ಯಾಲ್ಯೂ ಯೂಸಿಂಗ್ GHನ ಉಪಯೋಗಿಸ್ತಾ ಖಂಡಿತ ಹೋಗಬೇಕು. ದೇರ್ ಫೋರ್ GH ಇಸ್ ಈಕ್ವಲ್ ಟು G ಇಂಟು RE ಡಿವೈಡೆಡ್ ಬೈ RE ಪ್ಲಸ್ H ಹೋಲ್ ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಹಾಕೊಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಆ ಫಾರ್ಮುಲಾನ ಯೂಸ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಸೊ ಎರಡೂ ಕಡೆ ಎನ್ನ ಮಲ್ಟಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ m ಮತ್ತು mನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ನೋಡಿ, m ಇಂಟು mನ ಮಲ್ಟಿಪ್ಲೈ ಮಾಡಿದ್ದೀನಿ.
ಓಕೆನಾ. ದೇರ್ ಫೋರ್ ಆರ್ ಡಿ ಇ ಡಿವೈಡೆಡ್ ಬೈ ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರು ವೇರ್ ಹೆಚ್ ಇಸ್ ಇಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, ಇಟ್ ಈಸ್ ಆಫ್ ಆರ್ ಇ ಡಿವೈಡ್ ಬೈ 2 ಅಂತ ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಹೋಗೋಣ. ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು, ಸೊ ಎಮ್ ಇಂಟು ಜಿ ಎಚ್ನ ಎಂತ ಬರೀಬೋದು ನಾನು, ಎಫ್ ಎಚ್ ಅಂತ ಬರೀಬೋದು. ಎಮ್ ಇಂಟು ಜಿ ಅಂತ ಹೇಳಿದ್ರೆ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಸರ್ಫೇಸ್ ಆಫ್ ದಿ ಅರ್ತ್, ಅದಕ್ಕೋಸ್ಕರ ಅಂತ ಹಾಕೊಂತೀನಿ ನಾನು ಡಬ್ಲ್ಯೂ ಎಸ್ ಅಥವಾ ಎಫ್ ಎಸ್ ಅಂತ ಕೂಡ ಹಾಕೊತಾ ಹೋಗ್ಬೋದು. ಓಕೆ, ಈ ಒಂದು ಪಾರ್ಟ್ನ ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ ಆರ್ ಇ ಡಿವೈಡೆಡ್ ಬೈ ಎಲ್ ಸಿ ಎಮ್ ತಗೊಂಡಾಗ ಏನು ಸಿಗ್ತಾ ಹೋಗುತ್ತೆ, 2RE ಪ್ಲಸ್ RE ಹೋಲ್ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಓಕೆ, ಸೊ 2 ಎಲ್ಲಿಗೆ ಹೋಗುತ್ತೆ, ನ್ಯೂಮರೇಟರ್. ದೇರ್ ಫೋರ್ 2RE ಡಿವೈಡೆಡ್ ಬೈ 2RE ಪ್ಲಸ್ RE ಅಂತ ಹೇಳಿದ್ರೆ 3RE ಹೋಲ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಆರ್ ಇ ಮತ್ತು ಆರ್ ಇ ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್. ನೆಕ್ಸ್ಟ್ ಡಬ್ಲ್ಯೂ ಎಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 63 ನ್ಯೂಟನ್ ಅಂತ ಕೊಟ್ಟಿದ್ದಾನೆ. 2 ಸ್ಕ್ವೇರ್ ಇಟ್ ಈಸ್ ಆಫ್ 4 ಡಿವೈಡೆಡ್ ಬೈ 3 ಸ್ಕ್ವೇರ್ ಇಟ್ ಈಸ್ ಆಫ್ 9. ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಫ್ ಎಚ್ ಇಸ್ ಈಕ್ವಲ್ ಟು 28 ನ್ಯೂಟನ್ ವಿಲ್ ಬಿ ಆಫ್ ಆನ್ಸರ್. ಓಕೆ, ಅರ್ಥ ಇದೆ ಹೇಳ್ಕೊಡ್ತಾ ಇರೋದು. ಸೊ ಎಫ್ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೀಗ ಅಲ್ಲಿ, 28 ನ್ಯೂಟನ್. ಸೊ ವೆರಿ ವೆರಿ ಈಸಿ, ಟಫ್ ಇಲ್ಲ, ತುಂಬ ಈಸಿಯಾಗಿ ಇದೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಬರೋಣ ಮಕ್ಕಳ. 13th ಪ್ರಾಬ್ಲಮ್. ಅಸ್ಯೂಮಿಂಗ್ ದಿ ಅರ್ತ್ ಟು ಬಿ ಎ ಸ್ಪಿಯರ್ ಆಫ್ ಯೂನಿಫಾರ್ಮ್ ಮಾಸ್ ಡೆನ್ಸಿಟಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ದಿ ಅರ್ತ್ ಟು ಬಿ ಎ ಸ್ಪಿಯರ್ ಆಫ್ ಯೂನಿಫಾರ್ಮ್ ಮಾಸ್ ಡೆನ್ಸಿಟಿ ಅಂದರೆ ಎಲ್ಲ ಕಡೆನೂ ಸೇಮ್ ಡೆನ್ಸಿಟಿ ಇದೆ ಅಂತ ಅರ್ಥ. ನಾವೇನು ಖಂಡಿತ ಹೋಗ್ಬೇಕೀಗ, ಹೌ ಮಚ್ ವುಡ್ ಎ ಬಾಡಿ ವೈ ಹಾಫ್ ವೇ ಡೌನ್ ಟು ದಿ, ಎಲ್ಲಿ, ಸೆಂಟರ್ ಆಫ್ ದಿ ಅರ್ತ್. ನೋಡ್ಕೊಳ್ಳಿ, ಈಗ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಆಫ್ ಎನ್ ಅರ್ತ್ ನೌ. ಓಕೆ, ಇದನ್ನ ಏನಂತ ಕನ್ಸಿಡರ್ ಮಾಡ್ತೀರಾ, ಅರ್ತ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇದನ್ನ ಏನಂತ ಕನ್ಸಿಡರ್ ಮಾಡಿದ್ದೀರಾ, ಅರ್ತ್ ಅಂತ ಕನ್ಸಿಡರ್ ಮಾಡ್ತಾ ಹೋಗಿದ್ದೀರಾ. ಸೊ ಆನ್ ದಿ ಸರ್ಫೇಸ್ ಲೆಟ್ ಅಸ್ ಟೇಕ್ ದಿ ವೆಯ್ಟ್ ಈಸ್ ಆಫ್ ಡಬ್ಲ್ಯೂ ಎಸ್ ಅಂತ ತಗೊತಾ ಹೋಗೋಣ. ಓಕೆ, ಆನ್ ದಿ ಸರ್ಫೇಸ್ ಅಂತ ತೊಗೊಬೋದು ನಾನು, ಡಬ್ಲ್ಯೂ ಎಸ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು, ಓಕೆ, ಕ್ಯಾನ್ ಐ ರೈಟ್ ಇಟ್ ಆಸ್, ಈಗ ಹಿಂದಿನ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಂಗೆ ಎಮ್ ಇಂಟು ಜಸ್ಟ್ ಜಿ ಅಂತ ಬರ್ಕೊಂಡ್ಲ. ಏಕೆ, ಆನ್ ದಿ ಸರ್ಫೇಸ್ ಮೇಲೆ ರೆಪ್ರೆಸೆಂಟೇಷನ್ ಏನು ಮಾಡ್ಕೊತೀರಾ, ಜಸ್ಟ್ ಜಿ ಅಂತ ಮಾಡ್ಕೊತಾ ಹೋಗ್ತೀರಾ. ಓಕೆ, ಹೌ ಮಚ್ ವುಡ್ ಎ ಬಾಡಿ ವೇ ಹಾಫ್ ವೇ ಡೌನ್ ಟು ದಿ ಸೆಂಟರ್ ಆಫ್ ದಿ ಅರ್ತ್, ಅಂದರೆ ಇನ್ಸೈಡ್ ದಿ ಅರ್ತ್ ಹೋಗ್ತಾ ಇದ್ದಾನೆ. ಎಷ್ಟು ಇನ್ಸೈಡ್ ದಿ ಅರ್ತ್ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಹಾಫ್ ವೇ ಡೌನ್ ಟು ದಿ ಸೆಂಟರ್ ಆಫ್, ಅಂದರೆ ಅರ್ಧ ದಾರಿಯಷ್ಟು ಹೋಗ್ತಾ ಇದ್ದಾನೆ. ಒಳಗಡೆ ಅರ್ಧ ದಾರಿ ಹೋದ ಅಂತ ಹೇಳಿದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ ಡಿ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 2 ಅಥವಾ ಆರ್ ಇ ಡಿವೈಡ್ ಬೈ 2 ಅಂತ ಬರ್ಕೊಂತ ಹೋಗ್ಬೋದು. ಹಾಗಾದರೆ ಇಲ್ಲಿಗೆ ಬಂದಾಗ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ವೆಯ್ಟ್ ದಟ್ ಈಸ್ ಆಫ್ ಡಬ್ಲ್ಯೂ ಡಿ ವಿಚ್ ಈಸ್ ಈಕ್ವಲ್ ಟು ಐ ಕ್ಯಾನ್ ರೈಟ್ ಇಟ್ ಆಸ್ ಎಮ್ ಇಂಟು ಜಿ ಡಿ ಅಂತ ಬರಿತಾ ಹೋಗ್ಬೋದು. ಓಕೆ, ಸೊ ಈಗ ಐ ಕ್ಯಾನ್ ರೈಟ್ ದಿ ಫಾರ್ಮುಲಾ ಫಾರ್ ಜಿ ಡಿ ವಿಚ್ ಈಸ್ ಈಕ್ವಲ್ ಟು ಜಿ ಡಿ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಡಿ ಡಿವೈಡ್ ಬೈ ಆರ್ ಇ ಅಂತ ಬರ್ಕೊತೀನಿ. ಸೊ ಎರಡೂ ಕಡೆ ಏನ ಮಲ್ಟಿಪ್ಲೈ ಮಾಡ್ಬೋದು, ಎಮ್ನ ಮಲ್ಟಿಪ್ಲೈ ಮಾಡ್ಕೊತ ಬರೋಣ. ಆವಾಗ ಎಮ್ ಇಂಟು ಜಿ ಡಿ ಇಸ್ ಈಕ್ವಲ್ ಟು ಎಮ್ ಜಿ ಇಂಟು 1 ಮೈನಸ್ ಡಿ ಡಿವೈಡ್ ಬೈ ಆರ್ ಇ ಆಗ್ತಾ ಹೋಗುತ್ತೆ. ಸೊ ಇಫ್ ಇಟ್ ವೆಯ್ಡ್ ಎಷ್ಟಪ್ಪ, 250 ನ್ಯೂಟನ್ ಆನ್ ದಿ ಸರ್ಫೇಸ್. ಸೊ ಆನ್ ದಿ ಸರ್ಫೇಸ್ ಅಂತ ಹೇಳಿದ್ರೆ ಎಮ್ ಇಂಟು ಜಿ. ಸೊ ಎಷ್ಟದು, ಇಟ್ ಈಸ್ ಆಫ್ 250 ಅಂತ ಕೊಟ್ಟಿದ್ದಾರೆ, ಇಂಟು 1 ಮೈನಸ್ ಡಿ ಡಿವೈಡ್ ಬೈ ಆರ್ ಇ ಇದೆ. ನೋಡಿ ಇಲ್ಲಿ ಡಿ ಡಿವೈಡ್ ಬೈ ಆರ್ ಇನ ಕ್ಯಾಲ್ಕುಲೇಟ್ ಮಾಡ್ಕೊತ ಬರೋಣ. ಸೊ ಡಿ ಎಷ್ಟು ಕೊಟ್ಟಿದ್ದಾನೆ, ಇಟ್ ಈಸ್ ಆಫ್ ಜಸ್ಟ್ ಆರ್ ಇ ಡಿವೈಡ್ ಬೈ 2 ಹೋಲ್ ಡಿವೈಡ್ ಬೈ ಆರ್ ಆಗುತ್ತೆ. ಸೊ ಇಲ್ಲಿ ಆರ್ ಮತ್ತು ಆರ್ ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಉಳ್ಕೊಂಡಿದ್ದೆಷ್ಟು, 1/2. ನೋಡಿ ಆ 1/2ನ ಇಲ್ಲಿ ಬರ್ಕೊತ ಹೋಗಿದ್ದೀನಿ. ದೇರ್ ಫೋರ್ 1 ಮೈನಸ್ ಏನಾಗುತ್ತೆ, 1/2 ಆಗುತ್ತೆ. 1 ಮೈನಸ್ 1/2 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1/2. ಸೊ 250 ಡಿವೈಡ್ ಬೈ 2 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಡಿ ಇಸ್ ಈಕ್ವಲ್ ಟು ಎಸ್ ಬರ್ತಾ ಹೋಗುತ್ತೆ, 125 ನ್ಯೂಟನ್ ಅಂತ ಬರ್ಕೊತ ಹೋಗಬೇಕು. ಓಕೆ, ಅರ್ಥ ಆಗಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಬರೋಣ. ದಟ್ ಈಸ್ ಆಫ್ 14th ಪ್ರಾಬ್ಲಮ್. ಸೊ 14th ಪ್ರಾಬ್ಲಮಲ್ಲಿ ಏನು ಹೇಳ್ತಾ ಇದ್ದಾರೆ, ದಿ ಡಿಸ್ಟೆನ್ಸ್ ಆಫ್ ನೆಪ್ಚೂನ್ ಆ್ಯಂಡ್ ಸ್ಯಾಟ್ರನ್ ಫ್ರಮ್ ದಿ ಸನ್ ಈಸ್ ನಿಯರ್ಲಿ 10 to the power of 13 and 10 to the power of 12 meter respectively. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊತ ಹೋಗಬೇಕು. ದಿ ಡಿಸ್ಟೆನ್ಸ್ ಆಫ್ ನೆಪ್ಚೂನ್. ಓಕೆ, ನೆಪ್ಚೂನ್ ಎಷ್ಟು ಕೊಟ್ಟಿದ್ದಾನಪ್ಪ, ರೆಸ್ಪೆಕ್ಟಿವ್ಲಿ ಅಂತಿರೋದ್ರಿಂದ ನೆಪ್ಚೂನ್ ಎಷ್ಟು ಕೊಟ್ಟಿದ್ದಾನೆ, 10 to the power 13 ಅಲ್ಲಿಗೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಆಫ್ ಎನ್ ಸನ್ ನೌ. ಓಕೆ, ಈ ಪ್ಲಾಟ್ಫಾರ್ಮ್ನೇ ಅಂತ ಅನ್ಕೊಂತೀರಾ, ಸನ್ ಅಂತ ಅನ್ಕೊಂತೀರಾ. ಈಗ
ಈ ಸಣ್ಣ ಸುತ್ತಲೂ ನೆಪ್ಚೂನ್ ಮತ್ತು ಸ್ಯಾಟರ್ನ್ ರಿವಾಲ್ವ್ ಆಗುತ್ತೆ ಅಂತ ಗೊತ್ತು. ಸೊ ಫಸ್ಟ್ ಐ ಆಮ್ ಟೇಕಿಂಗ್ ದಿ ನೆಪ್ಚೂನ್ ಪ್ಲಾನೆಟ್, ಯಾಕೆಂದರೆ 10⁻13 ಇರೋದ್ರಿಂದ ಅದು ತುಂಬ ದೂರ ಇರುತ್ತೆ ಅಂತ ಅನ್ಕೊತಾ ಹೋಗೋಣ. ಸೊ ಈ ಪಾಯಿಂಟಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ನೆಪ್ಚೂನ್ ಇದ್ದಾರೆ ಅಂತ ತಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಯಾರಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಸ್ಯಾಟ್ರನ್. ಸೊ ಈ ರೇಡಿಯಸ್ನ ತಗೊಂಡಾಗ ಇಟ್ ಈಸ್ ಆಫ್ ಎ ಸ್ಯಾಟ್ರನ್ ಅಂತ ತಗೊತಾ ಹೋಗೋಣ. ಎರಡು ಪ್ಲಾನೆಟ್ಸ್ಗಳು, ಒಂದು ನೆಪ್ಚೂನು, ಇನ್ನೊಂದು ಸ್ಯಾಟ್ರನ್. ಓಕೆ, ಈಗ ಅರ್ಥ ಮಾಡ್ಕೊತಾ ಬನ್ನಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ರೆಪ್ರೆಸೆಂಟೆಡ್ ಬೈ ಆರ್ ಎಸ್, ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ದಿ ಸ್ಯಾಟ್ರನ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಯಾವುದದು ಸನ್ ಆ್ಯಂಡ್ ದಿ ಸ್ಯಾಟ್ರನ್ ಈಸ್ ರೆಪ್ರೆಸೆಂಟೆಡ್ ಬೈ ಆರ್ ಎಸ್. ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ದಿ ನೆಪ್ಚೂನ್ ಈಸ್ ರೆಪ್ರೆಸೆಂಟೆಡ್ ಬೈ ಆರ್ ಎನ್ ಅಂತ ತಗೊತಾ ಹೋಗೋಣ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಯಾವುದಪ್ಪ ಸನ್ ಆ್ಯಂಡ್ ಸ್ಯಾಟ್ರನ್ ಈಸ್ ರೆಪ್ರೆಸೆಂಟೆಡ್ ಬೈ ಆರ್ ಎಸ್. ಡಿಸ್ಟೆನ್ಸ್ ಬಿಟ್ವೀನ್ ನೆಪ್ಚೂನ್ ಆ್ಯಂಡ್ ಸನ್ ಈಸ್ ರೆಪ್ರೆಸೆಂಟೆಡ್ ಬೈ ಆರ್ ಎನ್. ಓಕೆ, ಹಾಗೆ ಸ್ಯಾಟ್ರನ್ನು ಒಂದು ರಿವಾಲ್ವ್ ಆಗೋದಕ್ಕೆ ಎಷ್ಟು ಟೈಮ್ ತಗೊತಾ ಇದೆ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಟೇಕ್ ದಟ್ ವ್ಯಾಲ್ಯೂ ಈಸ್ ಆಫ್ ಟಿ ಎಸ್ ಅಂತ ತಗೊತಾ ಹೋಗ್ತೀನಿ. ಹಾಗೆ ನೆಪ್ಚೂನ್ ಎಷ್ಟು ರಿವಾಲ್ವ್ ಆಗೋದಕ್ಕೆ ಟೈಮ್ ತಗೊತಾ ಇದೆ ಅಂತ ಹೇಳಿದ್ರೆ ಐ ವಿಲ್ ಟೇಕ್ ಇಟ್ ಆಸ್ ಟಿ ಎನ್ ಅಂತ ತಗೊತಾ ಹೋಗ್ತೀನಿ. ಓಕೆ, ಇವೆರಡು ಏನು ಅಂತ ಅರ್ಥ ಆಗ್ತಿದೆಯಾ? ಓಕೆ, ಜಸ್ಟ್ ಎ ಮಿನಿಟ್. ಹಾಂ, ರೈಟಾ. ಸೊ ಇದನ್ನ ಏನಂತ ತಗೊಂಡೆ ನಾನು, ಆರ್ ಎನ್ ಅಂತ ಒಂದು ತಗೊಂಡೆ, ಇನ್ನೊಂದು ಏನಂತ ತಗೊಂಡೆ, ಟಿ ಎನ್ ಅಂತ ತಗೊತಾ ಹೋದೆ. ಸೊ ವಿ ಹ್ಯಾವ್ ದಟ್ ಈಸ್ ಆಫ್ ಕೆಪ್ಲರ್ಸ್ ಥರ್ಡ್ ಲಾ ಪ್ರಕಾರ ಒಂದು ಈಕ್ವೇಷನ್ ಇದೆ, ಏನು, ಟಿ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಅಂತ ಇದೆ, ಹೌದಲ್ವಾ? ಹಾಗೆ ಸ್ಯಾಟ್ರನ್ನಿಗೆ ನಾನೇನು ತಗೊಂಡೆ ಈಕ್ವೇಷನ್ ಅಂತ ಹೇಳಿದ್ರೆ ಟಿ ಬದಲು ಏನು ತಗೊಬೇಕು, ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆಸ್ ಟಿ ಎಸ್ ಅಂತ ತಗೊಬೇಕು. ಆರ್ ಬದಲು ಏನು ತಗೊಬೇಕು, ಆರ್ ಎಸ್ ಅಂತ ತಗೊತಾ ಹೋಗಬೇಕು. ಅದ್ರ ಪ್ರಕಾರ ಟಿ ಎಸ್ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಏನಾಗುತ್ತೆ, ಆರ್ ಎಸ್ ಕ್ಯೂಬ್ ಅಂತ ಆಗ್ತಾ ಹೋಗುತ್ತೆ. ಹಾಗೆ ನಾವೇನಾದರೂ ನೆಪ್ಚೂನಿಗೆ ಬರದ್ವಿ ಅಂತ ಅನ್ಕೊಳೋಣ. ಸೊ ನೆಪ್ಚೂನಿಗೆ ತಗೊಂಡಾಗ ಏನಾಗುತ್ತೆ, ಟಿ ಎನ್ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಆರ್ ಎನ್ ಕ್ಯೂಬ್ ಅಂತ ತಗೊತಾ ಹೋಗ್ತೀವಿ. ಸೊ ಏನಾದ್ರು ಈ ಪ್ರಪೋರ್ಷನಾಲಿಟಿ ಸೈನ್ನ ತೆಗೆದು ಹಾಕಿದ್ವಿ ಅಂತ ಹೇಳಿದ್ರೆ ಈಸ್ ಈಕ್ವಲ್ ಟು ಹಾಕ್ಬಿಟ್ಟು ಏನು ಹಾಕಬೇಕು, ಇಟ್ ಈಸ್ ಆಫ್ ಕೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಹಾಕ್ತಾ ಬರಬೇಕು. ದೇರ್ ಫೋರ್ ಟಿ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಇಂಟು ಆರ್ ಎಸ್ ಕ್ಯೂಬ್ ಅಥವಾ ಟಿ ಎನ್ ಕ್ಯೂಬ್ ಇಸ್ ಈಕ್ವಲ್ ಟು ಕೆ ಇಂಟು ಆರ್ ಎನ್ ಕ್ಯೂಬ್ ಅಂತ ತಗೊತಾ ಹೋಗೋಣ. ಓಕೆ, ಸೊ ಲೆಟ್ ಅಸ್ ಡಿವೈಡ್ ಬೋತ್ ದಿ ಈಕ್ವೇಷನ್. ಸೊ ಈಕ್ವೇಷನ್ 2 ಡಿವೈಡ್ ಬೈ ಈಕ್ವೇಷನ್ 1 ಅಂತ ತಗೊತಾ ಹೋಗೋಣ. ನಾವಿಲ್ಲಿ ಏನು ಕಂಡಿಬೇಕು ಅಂತ ಹೇಳಿದ್ರೆ, ಹಾಂ, ಓಕೆ, ಸಾರಿ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಅಸ್ಯೂಮಿಂಗ್ ದಟ್ ದೇ ಮೂವ್ ಇನ್ ದಿ ಸರ್ಕ್ಯುಲರ್ ಆರ್ಬಿಟಲ್ಲಿ ಮೂವ್ ಆಗ್ತಿದ್ರೆ ಅಂತ ಅನ್ಕೋಣ, ದೆನ್ ವಾಟ್ ವಿಲ್ ಬಿ ದಿ ರೇಷಿಯೋ ಆಫ್ ದೇರ್ ಪೀರಿಯಡ್ಸ್. ಓಕೆ, ರೇಷಿಯೋ ಆಫ್ ದೇರ್ ಪೀರಿಯಡ್ಸ್ ಅಂತ ಹೇಳಿದ್ರೇನು, ಯಾವುದೇ ರೇಷಿಯೋ ಕಂಡುಹಿಡಿಬೇಕು. ಫಸ್ಟ್ ಇಲ್ಲಿ ಯಾವ ಪ್ಲಾನೆಟ್ ಇದೆಯಪ್ಪ, ಇಟ್ ಈಸ್ ಆಫ್ ನೆಪ್ಚೂನ್. ಅದಕ್ಕೋಸ್ಕರ ನೆಪ್ಚೂನ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಟಿ ಎನ್ ಡಿವೈಡೆಡ್ ಬೈ ಟಿ ಎಸ್ ವ್ಯಾಲ್ಯೂನ ಕಂಡುಹಿಡಿತಾ ಹೋಗಬೇಕು ನಾವೀಗ. ಅದಕ್ಕೋಸ್ಕರ ಈಕ್ವೇಷನ್ 2 ಡಿವೈಡ್ ಬೈ ಯಾವ್ದು ಮಾಡೋಣ, ಈಕ್ವೇಷನ್ 1 ಮಾಡ್ತಾ ಹೋಗೋಣ. ಓಕೆ, ಸೊ ಅವಾಗ ಅಬ್ಸರ್ವ್ ಮಾಡ್ಕೊತಾ ಬನ್ನಿ, ಏನು ಬರುತ್ತೆ, ಟಿ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಇಂಟು ಆರ್ ಎನ್ ಕ್ಯೂಬ್ ಡಿವೈಡ್ ಬೈ ಆರ್ ಎಸ್ ಕ್ಯೂಬ್ ಆಗ್ತಾ ಹೋಗುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಈ ಥರ, ಏನು, ಎ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ದಟ್ ಒನ್ ಆಸ್ ಎ ಡಿವೈಡ್ ಬೈ ಬಿ ಹೋಲ್ ಸ್ಕ್ವೇರ್ ಅಂತ ಬರಿತಾ ಹೋಗ್ಬೋದು. ಅದ್ರ ಪ್ರಕಾರ ಟಿ ಎನ್ ಸ್ಕ್ವೇರ್ ಡಿವೈಡ್ ಬೈ ಟಿ ಎಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಎನ್ ಡಿವೈಡ್ ಬೈ ಆರ್ ಎಸ್ ಹೋಲ್ ಕ್ಯೂಬ್ ಅಂತ ಬರಿತಾ ಹೋಗ್ಬೋದು. ದೇರ್ ಫೋರ್ ಟಿ ಎನ್ ಸ್ಕ್ವೇರ್ ಡಿವೈಡ್ ಬೈ ಟಿ ಎಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 10 to the power 13. ನೆಕ್ಸ್ಟ್ ಆರ್ ಎಸ್ ಕೊಟ್ಟಿದ್ದಾರೆ, ದಟ್ ಇಸ್ ಆಫ್ 10 to the power 12 ಹೋಲ್ ಕ್ಯೂಬ್. ಸೊ 10 to the power 13 ಹಾಗೆ ಉಳಿಸ್ಕೊತಾ ಹೋಗ್ತೀನಿ. ಹಾಗೆ ಪ್ಲಸ್ 12 ಮೇಲ್ಗಡೆ ಹೋದರೆ ಏನಾಗ್ತಾ ಹೋಗುತ್ತೆ, -12 ಅಂತ ಹಾಕೊಂತೀರಾ, ವಿಚ್ ಮಸ್ಟ್ ಬಿ ಈಕ್ವಲ್ ಟು 10 power 1 ಆಗುತ್ತೆ. ಸೊ 10 to the power 1 ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ ಇಟ್ ದಿ ವ್ಯಾಲ್ಯೂ ಈಸ್ ಆಫ್ 10 ಕ್ಯೂಬ್ ಅಂತ ಬರ್ಕೊತಾ ಹೋಗ್ತೀರಾ. ಗೊತ್ತಾಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಓಕೆ, ದಟ್ ಇಂಪ್ಲೈಸ್ ಟಿ ಎನ್ ಡಿವೈಡೆಡ್ ಬೈ ಟಿ ಎಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಂತ ಬರ್ಕೊಬೋದು ನಾನು, 10 ಕ್ಯೂಬ್ ಅಂತ ಬರ್ಕೊತಾ ಹೋಗ್ಬೋದು. ಆರ್ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ಕ್ಯೂಬ್ ಅಂತ ಹೇಳಿದ್ರೆ ಏನಂತ ಅರ್ಥ, ಇಟ್ ಈಸ್ ಆಫ್ 1000. ಸೊ ಸ್ಕ್ವೇರ್ ರೂಟ್ ಆಫ್ 1000 ಈಸ್ ಈಕ್ವಲ್ ಟು ಎಷ್ಟು ಬಂತು, ಇಟ್ ಈಸ್ ಆಫ್ 31 ಡಿವೈಡ್ ಬೈ 31.62 ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಇಟ್ಸ್ ಆಲ್ಸೋ ವೆರಿ ವೆರಿ ಸಿಂಪಲ್, ಏನು ಕೂಡ ಟಫ್ ಇಲ್ಲ. ಓಕೆ, ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕೇಳಿ, ಪರವಾಗಿಲ್ಲ.
ನೆಕ್ಸ್ಟ್ 13 ಪ್ರಾಬ್ಲಮಿಗೆ ಬರೋಣ. ಸೇಮ್ ಟೈಪ್ ಆಫ್ ಪ್ರಾಬ್ಲಮ್, ಸ್ವಲ್ಪ ಡಾಟಾಸ್ಗಳನ್ನ ಬೇರೆ ಬೇರೆ ಕೊಡ್ತಾ ಹೋಗಿದ್ದಾನೆ ಅಷ್ಟೇ. ವಾಟ್ ವುಡ್ ಬಿ ದಿ ಡ್ಯೂರೇಷನ್ ಆಫ್ ದಿ ಇಯರ್ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್ ಗೆಟ್ ಡಬಲ್ಡ್? ಓಕೆ, ನಾವೀಗ ಏನು ಕಂಡಿಬೇಕು ಅಂತ ಅಬ್ಸರ್ವ್ ಮಾಡ್ಕೊತ ಬರೋಣ. ಸೊ ನೋಡ್ಕೊಳ್ಳಿ, ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಒಂದು ಜನರಲ್ ರೆಪ್ರೆಸೆಂಟೇಷನ್ನ ತಗೊತೀನಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎ ಸನ್. ಓಕೆ, ಈ ಪ್ಲಾಟ್ಫಾರ್ಮ್ನ ಸನ್ ಅಂತ ತಗೋಣ. ನೆಕ್ಸ್ಟು ಈ ಪಾಯಿಂಟಲ್ಲಿ ಏನಿದೆ ಅಂತ ಹೇಳಿದ್ರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಎನ್ ಅರ್ತ್ ಅಂತ ತಗೊತಾ ಹೋಗೋಣ. ಓಕೆ, ಇದೇನಂತ ಕನ್ಸಿಡರ್ ಮಾಡ್ಬೇಕು ನೀವು? ಅರ್ತ್. ಈಗ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ಆಫ್ ಆರ್ ಇ ಅಂತ ತಗೊತಾ ಹೋಗ್ತೀನಿ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಅಂತ ತಗೊತೀನಿ ಆರ್ ಇ. ಹಾಗೆ ಈ ಒಂದು ಅರ್ತು 365 ಡೇಸ್ ಬೇಕಲ್ಲ ಒಂದು ರಿವಾಲ್ವ್ ಆಗೋದಕ್ಕೆ, ಆ ಒಂದು ಟೈಮ್ ಪೀರಿಯಡ್ ಅಂತ ತಗೊತೀನಿ ಅಂತ ಹೇಳಿದ್ರೆ ಐ ವಿಲ್ ಟೇಕ್ ದಟ್ ಒನ್ ಆಸ್ ಆರ್ ಇ ಅಂತ ತಗೊತಾ ಹೋಗ್ತಾ ಇದ್ದೀನಿ. ಓಕೆನಾ? ಇದು ನಾರ್ಮಲ್, ಏನಿದು ನಮಗೆ ಗೊತ್ತಿರೋ ಅಂಥದ್ದು. ಓಕೆ, ಏನು ಕೂಡ ಚೇಂಜಸ್ ಇಲ್ಲ ಇದರಲ್ಲಿ. ಬಟ್ ಈಗ ಬರ್ತಾ ಬರೋಣ. ವಾಟ್ ವುಡ್ ಬಿ ದಿ ಡ್ಯೂರೇಷನ್ ಆಫ್ ದಿ ಇಯರ್ ಇಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಏನೇನು ಅರ್ತ್ ಆ್ಯಂಡ್ ಸನ್ ಏನಾಗ್ತಾ ಇದೆ? ಡಬಲ್ ಆಗ್ತಾ ಇದೆ. ನೋಡಿ, ಮುಂಚೆ ಆರ್ ಇ ಇತ್ತು, ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ಅರ್ತ್. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟು ಈಸ್ ಆಫ್ ಗೆಟಿಂಗ್ ಡಬಲ್ಡ್. ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಡಿಸ್ಟೆನ್ಸು ಡಬಲ್ ಆಗ್ತಾ ಇದೆ. ಡಬಲ್ ಆಯಿತು ಅಂತ ಹೇಳಿದ್ರೆ ಲೆಟ್ ಅಸ್ ಟೇಕ್ ದಟ್ ವ್ಯಾಲ್ಯೂ ಈಸ್ ಆಫ್ 2r e ಅಂತ ತಗೊತಾ ಹೋಗೋಣ. ಹಾಗಾದರೆ ನ್ಯೂ ಟೈಮ್ ಪೀರಿಯಡ್ನ ಕಂಡಿಡಿರಿ. ಎಷ್ಟು ಟೈಮ್ ಬೇಕಾಗುತ್ತೆ? ಟಿ ಎನ್ ವ್ಯಾಲ್ಯೂ, ನ್ಯೂ ಟೈಮ್ ಪೀರಿಯಡ್ ಟಿ ಎನ್. ಹಾಗೆ ನ್ಯೂ ರೇಡಿಯಸ್ ಇಸ್ ಈಕ್ವಲ್ ಟು ಆರ್ ಎನ್ ಅಂತ ಹಾಕೊತ ಬರೋಣ. ಈಗ ಅರ್ಥ ಇದೆ ಏನು ಅಂತ? ಸೊ ನಾವೇನಾದರೂ ಈಗ ಇವು ಎರಡಕ್ಕೆ ಮಾತ್ರ ಕೆಪ್ಲಸ್ ಥರ್ಡ್ ಲಾ ಹಾಕಿದ್ರೆ ಏನಂತ ಬರಿಬೋದು ನಾನು? ಟಿ ಎನ್ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಆರ್ ಎನ್ ಕ್ಯೂಬ್ ಅಂತ ಹಾಕೊಬೋದಲ್ವಾ? ಹಾಗೆ ನಾವೇನಾದ್ರು ಇವೆರಡಕ್ಕೆ ಮಾತ್ರ ಹಾಕ್ಕೊಂಡೆ ಅಂತ ಹೇಳಿದ್ರೆ ಏನಂತ ಬರಿಬೋದು? ಟಿ ಇ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಆರ್ ಇ ಕ್ಯೂಬ್ ಅಂತ ಕೂಡ ಹಾಕೊಂತ ಬರ್ಬೋದು. ಓಕೆ, ಸೊ ಚೇಂಜಸ್ನ ಅರ್ಥ ಮಾಡ್ಕೊತ ಬನ್ನಿ. ಈಗ ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡ್ರಪ್ಪ. ಸೊ ಫಸ್ಟ್ ಇಲ್ಲಿ ಬರ್ಕೊಂಡೆ ಏನು? ಟಿ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ಹಾಗೆ ಟಿ ಎನ್ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು 2r. ಏಕೆ? ಇಲ್ಲಿ 2r ಇನ ಬರ್ಕೊತಾ ಹೋಗಿರೋದು ನಾನು, ಅದಕ್ಕೋಸ್ಕರ 2r ಅಂತ ಹಾಕೊಂಡಿದ್ದೀನಿ, 2r ಹೋಲ್ ಕ್ಯೂಬ್. ದೇರ್ಫೋರ್ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಇಂಟು ಆರ್ ಕ್ಯೂಬ್ ಆಗುತ್ತೆ. ಆ್ಯಂಡ್ ಟಿ ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಇಂಟು 2r ಕ್ಯೂಬ್ ಅಂದರೆ 2 ಕ್ಯೂಬ್ ವ್ಯಾಲ್ಯೂ ಎಷ್ಟು? 8 ಆರ್ ಕ್ಯೂಬ್ ಅಂತ ಹಾಕೊತ ಬರ್ತೀರಾ. ಓಕೆ, ಸೊ ನಾವೀಗ ಕಂಡಿಬೇಕಾಗಿರೋದು ನ್ಯೂ ಟಿ ಅಂದರೆ ಟಿ ಎನ್ ವ್ಯಾಲ್ಯೂ ಕಂಡಿಬೇಕು. ಅದಕ್ಕೋಸ್ಕರ ಟಿ ಎನ್ ಸ್ಕ್ವೇರ್ ಡಿವೈಡ್ ಬೈ ಏನು ಮಾಡ್ಕೊಬೇಕು? ಟಿ ಸ್ಕ್ವೇರ್ ವ್ಯಾಲ್ಯೂ ಮಾಡ್ಕೊತ ಬರಬೇಕು. ಆವಾಗ ಕೆ ಮತ್ತು ಕೆ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹಾಗೆ ಆರ್ ಕ್ಯೂಬ್ ಮತ್ತು ಆರ್ ಕ್ಯೂಬ್ ಕೂಡ ಏನಾಗ್ತಾ ಹೋಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಈ ಟಿ ಸ್ಕ್ವೇರ್ನ ನ್ಯೂಮರೇಟರ್ಗೆ ತಗೊತಾ ಹೋಗ್ತೀನಿ. ದೇರ್ಫೋರ್ ಟಿ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಟಿ ಸ್ಕ್ವೇರ್ ಇಂಟು 8. ಸೊ ಈಗ ಡ್ಯೂರೇಷನ್ ಯಾವುದ್ರಲ್ಲಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಯರಲ್ಲಿ ಕಂಡುಹಿಡಿಬೇಕು. ಹಾಗಾದರೆ ನಾರ್ಮಲ್ ಟೈಮಲ್ಲಿ ಎಷ್ಟು ಟೈಮ್ ಪೀರಿಯಡ್ ಬೇಕು ನನಗೆ ಅರ್ತ್ ರೊಟೇಟ್ ಆಗೋದಕ್ಕೆ? ಇಟ್ ಈಸ್ ಆಫ್ ಎಕ್ಸಾಕ್ಟ್ಲಿ 1 ಇಯರ್. ದಟ್ ಈಸ್ ಆಫ್ ಟೈಮ್ ಪೀರಿಯಡ್ ಟಿ ಈಸ್ ಈಕ್ವಲ್ ಟು ಅಂತ ಹಾಕೊಬೇಕು ನಾನು? 1 ಇಯರ್ ಅಂತ ಹಾಕೊತ ಬರಬೇಕು. ದೇರ್ಫೋರ್ ಟಿ ಸ್ಕ್ವೇರ್ ಇಸ್ ಅಥವಾ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ? 1 ಇಯರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಟಿ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಬರುತ್ತೆ. ದೇರ್ಫೋರ್ ಟಿ ಎನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 8 ಅಂತ ಹಾಕೊತೀರಾ. ಸ್ಕ್ವೇರ್ ರೂಟ್ ಆಫ್ 8 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 2.82 ಇಯರ್ಸ್ ಅಂತ ಹಾಕೊತ ಬರಬೇಕು. ಓಕೆ, ಕ್ಲಿಯರ್ ಆಗಿದೆ ಅಲ್ವಾ? ಏನೋ ಡೌಟ್ ಇದೆಯಾ? ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಆಫ್ 16th ಕ್ವಶನ್ನ ಅಬ್ಸರ್ವ್ ಮಾಡ್ಕೊತ ಬರೋಣ ಈಗ. ಓಕೆ, ಸೊ ನಾವು 16th ಕ್ವಶನಲ್ಲಿ ಏನು ಹೇಳ್ತಾ ಇದ್ದಾರೆ? ಎ ಸರ್ಟನ್ ಪ್ಲಾನೆಟ್ಸ್ ಇಯರ್ ಈಸ್ 11 ಟೈಮ್ಸ್ ದಿ ಅರ್ತ್ಸ್ ಇಯರ್. ಓಕೆ, ನನಗೆ ಎತ್ತ ಏನು ಗೊತ್ತಿಲ್ಲ, ಯಾವುದೋ ಒಂದು ಪ್ಲಾನೆಟ್ಟು. ಓಕೆನಾ? ಆ ಪ್ಲಾನೆಟ್ನ ಇಯರ್ ಈಸ್ 11 ಟೈಮ್ಸ್ ದಿ ಅರ್ತ್ಸ್ ಇಯರ್ ಅಂತ ಹೇಳಿದ್ರೆ ಏನಪ್ಪ? ಈಗ ನೋಡ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಎನ್ ಅರ್ತ್ ನಾವು. ಓಕೆ, ಫಸ್ಟ್ ಇದನ್ನ ಅಂತ ಕನ್ಸಿಡರ್ ಮಾಡ್ತೀನಿ, ಸನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದ್ರ ಸುತ್ತಲೂ ಯಾರು ರೊಟೇಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅರ್ತ್ ರೊಟೇಟ್ ಆಗ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ಆಫ್ ಎನ್ ಅರ್ತ್. ಇನ್ನು ಒಂದು ಪ್ಲಾನೆಟ್ ಇದೆ. ಓಕೆ, ಆ ಪ್ಲಾನೆಟ್ ಈಗ ನೋಡಿ, ಅರ್ತು ಈ ಪಾಯಿಂಟಿಂದ ಸ್ಟಾರ್ಟ್ ಆಗಿ ವಾಪಸ್ ಅದೇ ಪಾಯಿಂಟಿಗೆ ನನಗೆ ರಿವಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಐ ರಿಕ್ವೈರ್ ಎಕ್ಸಾಕ್ಟ್ಲಿ 1 ಇಯರ್ ಅಂತ ಹೇಳಿದ್ರೆ ಎರಡು ಡಿಸ್ಟೆನ್ಸ್ನ ಆರ್ ಇ ಅಂತ ತಗೊತೀನಿ. ಹಾಗೆ ಈ ಪಾಯಿಂಟಿಂದ ಈ ಪಾಯಿಂಟ್ ಹೋಗಿ ಬರೋದಕ್ಕೆ ಟೈಮ್ ಪೀರಿಯಡ್ ರಿಕ್ವೈರ್ಡ್ ವಿಲ್ ಬಿ ಆಫ್ ಟಿ ಇ ಅಂತ ಹಾಕ್ಕೊತೀನಿ. ದ ಟಿ ಇ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 1 ಇಯರ್ ಅಂತ ಗೊತ್ತು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎ ಸರ್ಟನ್ ಪ್ಲಾನೆಟ್ಸ್ ಇಯರ್, ಯಾವುದೋ ಒಂದು ಪ್ಲಾನೆಟು ಒಂದಿದೆ. ಆ ಪ್ಲಾನೆಟಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ
ಈ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲಿಗೆ ಬರೋದಕ್ಕೆ ಎಷ್ಟು ಇಯರ್ಸ್ಗಳು ತಗೊತಾ ಇದೆ? 11 ಟೈಮ್ಸ್ ದಟ್ ಆಫ್ ದಿ ಅರ್ತ್ ತಗೊತಾ ಇದೆ. ಯಾವುದೊಂದು ಪ್ಲಾನೆಟ್ ಆಗಿರೋದ್ರೆ ಐ ಡೋಂಟ್ ನೋ, ದಟ್ ಈಸ್ ಆಫ್ ಟಿ ಎನ್ ಅಂತ ತಗೊತೀನಿ. ದೇರ್ಫೋರ್ ಟಿ ಎನ್ ಈಸ್ ಈಕ್ವಲ್ ಟು 11 ಟೈಮ್ಸ್ ಟಿ ಇ ಅಂತ ಹಾಕೊತೀನಿ. ಓಕೆ, ಸೊ ಈ ಪಾಯಿಂಟಿಂದ ಒಂದು ಹೋಗಿ ವಾಪಸ್ ಬರಲಿಕ್ಕೆ 1 ಇಯರ್ ಆಯಿತು ಅಂತ ಹೇಳಿದ್ರೆ, ಇನ್ನೊಂದು ಪ್ಲಾನೆಟು ಸನ್ ಸುತ್ತಲೂ ರಿವಾಲ್ವ್ ಆಗಿ ವಾಪಸ್ ಅದೇ ಜಾಗಕ್ಕೆ ಬರೋದಕ್ಕೆ 11 ಟೈಮ್ಸ್ ದಟ್ ಆಫ್ ದಿ ಅರ್ತ್ ತಗೊತಾ ಇದೆ. ಹಾಗಾದರೆ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಏನ ಖಂಡಿತ ಹೋಗಬೇಕು ಅಂತ ಹೇಳಿದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲಾನೆಟ್, ದಟ್ ಈಸ್ ಆಫ್ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಆರ್ ಎನ್ನ ವ್ಯಾಲ್ಯೂ ಖಂಡಿತ ಹೋಗಬೇಕು. ನೆಕ್ಸ್ಟ್ ಕ್ವಾಂಟಿಟಿ ಏನು ಕೊಟ್ಟಿದ್ದಾನೆ? ಇಫ್ ದಿ ಡಿಸ್ಟೆನ್ಸ್ ಆಫ್ Earth is 1.50 × 10⁸ away from the sun. ಅಂದರೆ ಸನ್ ಮತ್ತು ಅರ್ತ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ 1.5 × 10⁸ ಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ. ಗೊತ್ತಾಗ್ತಿದೆ ಹೇಳ್ಕೊಡ್ತಾ ಇರೋದು? ರೈಟ್. ಈಗ ಡಾಟಾಸ್ಗಳನ್ನ ಬರ್ಕೊತ ಬರೋಣ. ಅರ್ತ್ ಟಿ ಇ ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು ಏನು ಹಾಕೊಬೋದು ನಾನು? ಆರ್ ಇ ಕ್ಯೂಬ್. ಹಾಗೆ ನ್ಯೂ ಪ್ಲಾನೆಟ್ಗೆ ಟಿ ಎನ್ ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು ಏನು ಹಾಕೊಬೋದು? ಆರ್ ಎನ್ ಕ್ಯೂಬ್. ಸೊ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ತೆಗೆದು ಹಾಕ್ತೀನಿ, ಎರಡೂ ಕಡೆ ಕೆ ಬರ್ತಾ ಹೋಗುತ್ತೆ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಯಾವ್ದನ್ನ ಖಂಡಿತ ಹೋಗ್ಬೇಕು ನಾವೀಗ? ಆರ್ ಎನ್ ವ್ಯಾಲ್ಯೂನ ಖಂಡಿತ ಹೋಗಬೇಕು, ಹೌದಲ್ವಾ? ದೇರ್ಫೋರ್ ಟಿ ಎನ್ ಕೊಟ್ಟಿದ್ದಾನೆ, ಎಷ್ಟು ಅಂತ ಕೊಟ್ಟಿದ್ದಾನೆ? 11 ಟೈಮ್ಸ್ ಟಿ ಇ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಹಾಗಾದರೆ 11 ಟಿ ಇ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಇ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಎನ್ ಕ್ಯೂಬ್ ಡಿವೈಡ್ ಬೈ ಆರ್ ಇ ಕ್ಯೂಬ್ ಅಂತ ಹಾಕೊತೀರಾ. ಸೊ ಸ್ಪ್ಲಿಟ್ ಮಾಡ್ಕೊಳ್ಳೋಣ. 11 ಸ್ಕ್ವೇರ್ ಇಂಟು ಟಿ ಇ ಸ್ಕ್ವೇರ್ ಡಿವೈಡ್ ಬೈ ಟಿ ಇ ಸ್ಕ್ವೇರ್ ಆಗುತ್ತೆ. ಸೊ ಟಿ ಇ ಸ್ಕ್ವೇರ್ ಮತ್ತು ಟಿ ಇ ಸ್ಕ್ವೇರ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಆವಾಗ ಆರ್ ಇ ಕ್ಯೂಬ್ ಎಲ್ಲಿಗೆ ಹೋಗುತ್ತೆ? ನ್ಯೂಮರೇಟರ್ಗೆ ಹೋಗುತ್ತೆ. ದೇರ್ಫೋರ್ 11 ಸ್ಕ್ವೇರ್ ಇಂಟು ಆರ್ ಇ ಕ್ಯೂಬ್ ಈಸ್ ಈಕ್ವಲ್ ಟು ಏನು ಬರಬೇಕು? ಆರ್ ಎನ್ ಕ್ಯೂಬ್ ಅಂತ ಹಾಕೊತ ಹೋಗ್ತೀರಾ. ಗೊತ್ತಾಗ್ತಿದೆ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ದೇರ್ಫೋರ್ ಆರ್ ಎನ್ ಈಸ್ ಈಕ್ವಲ್ ಟು ಕ್ಯೂಬ್ ಈ ಕಡೆಗೆ ಬಂದರೆ ಏನಾಗುತ್ತಪ್ಪ? ಕ್ಯೂಬ್ ರೂಟ್ ಆಫ್ 11 ಸ್ಕ್ವೇರ್ ಇಂಟು ಏನಂತ ಹಾಕೊಬೋದು ನಾನು? ಆರ್ ಇ ಕ್ಯೂಬ್ ಅಂತ ಹಾಕೊಬೋದು. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ ಎಕ್ಸ್ ಕ್ಯೂಬ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಎಕ್ಸ್, ಹೌದಲ್ವಾ? ಹಾಗೆ ಸ್ಕ್ವೇರ್ ರೂಟ್ ಅಥವಾ ಕ್ಯೂಬ್ ರೂಟ್ ಆಫ್ ಎ ಇಂಟು ಬಿ ಇದ್ರೆ ಏನಂತ ಬರೀತೀರಾ ಅದನ್ನು? ಕ್ಯೂಬ್ ರೂಟ್ ಆಫ್ ಎ ಇಂಟು ಕ್ಯೂಬ್ ರೂಟ್ ಆಫ್ ಬಿ ಅಂತ ಬರ್ಕೊತೀರಾ ಅಲ್ವಾ? ಹಾಗೆ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಕ್ಯೂಬ್ ರೂಟ್ ಆಫ್ 11 ಸ್ಕ್ವೇರ್ ಇಂಟು ಕ್ಯೂಬ್ ರೂಟ್ ಆಫ್ ಆರ್ ಇ ಕ್ಯೂಬ್ ಅಂತ ಹಾಕೊಂಡಿದ್ದೀನಿ. ಸೊ ಕ್ಯೂಬ್ ಮತ್ತು ಕ್ಯೂಬ್ ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗಿ ಜಸ್ಟ್ ಆರ್ ಇ ಮಾತ್ರ ಉಳ್ಕೊತ ಬರುತ್ತೆ. ನಾವು ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 121 ವ್ಯಾಲ್ಯೂನ ಖಂಡಿತ ಹೋಗಬೇಕು. ಓಕೆ, ಸೊ ಕ್ಯೂಬ್ ರೂಟ್ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನು ಉಪಯೋಗಿಸ್ಬೇಕು? ಲಾಗರಿಥಮಿಕ್ನ ಉಪಯೋಗಿಸ್ತಾ ಹೋಗಬೇಕು. ಯಾವ ವ್ಯಾಲ್ಯೂ ಕಂಡಿಬೇಕಾರೋದು ನಾನು? ಕ್ಯೂಬ್ ರೂಟ್ ಆಫ್ 121 ಕಂಡಿಬೇಕು. ಅದಕ್ಕೋಸ್ಕರ ಅದನ್ನ ಎಕ್ಸ್ ಅಂತ ಕರಿತಾ ಹೋಗ್ತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 121. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 121 ಹೋಲ್ ಟು ದಿ ಪವರ್ ಏನಂತ ಬರ್ಕೊಬೋದು ನಾನು? 1/3 ಅಂತ ಬರ್ಕೊಬೋದು. ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಲಾಗ್ ತಗೊಂಡಿವಾಗ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಲಾಗ್ ಆಫ್ 121 ಟು ದಿ ಪವರ್ 1/3 ಆಗುತ್ತೆ. ಸೊ ಇದು ಯಾವ ಫಾರ್ಮಲ್ ಇದೆ? ಇಟ್ ಈಸ್ ಇನ್ ದಿ ಫಾರಮ್ ಲಾಗ್ ಆಫ್ ಎ ಟು ದಿ ಪವರ್ ಎಮ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಎಮ್ ಇಂಟು ಲಾಗ್ ಎ ಅಂತ ಬರಿತಾ ಹೋಗ್ಬೋದು, ಹೌದಲ್ವಾ? ಹಾಗಾದರೆ ಎಮ್ ಇಂಟು ಲಾಗ್ ಎ ಆಗುತ್ತೆ. ಎಮ್ ವಿಲ್ ಬಿ ದ ಆಫ್ 1/3 ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಸೊ 121. ಸೊ 121 ಅನ್ನೋದು ಏನಾಗಬೇಕು? ಇಟ್ ಈಸ್ ಆಫ್ ಗ್ರೇಟರ್ ದ್ಯಾನ್ 1 ಆಗಿದೆ, ಹೌದಲ್ವಾ? ಅದಕ್ಕೋಸ್ಕರ ಕ್ಯಾರೆಕ್ಟರಿಸ್ಟಿಕ್ ಪಾರ್ಟ್ ಬಂದು ಏನಾಗುತ್ತೆ? ಇಟ್ ಈಸ್ ಆಫ್ ಎಷ್ಟು ನಂಬರ್ಸ್ಗಳಿದಾವೋ -1 ಮಾಡ್ಕೊತಾ ಹೋಗ್ತೀರಾ. ಸೊ ಎಷ್ಟು ಡಿಜಿಟ್ಸ್ ಇದೆ ಈಗ ಅಲ್ಲಿ? 3 ಡಿಜಿಟ್ಸ್ ಇದೆ. ಸೊ 3 ಡಿಜಿಟ್ಸ್ ಇರೋದ್ರಿಂದ ಕ್ಯಾರೆಕ್ಟರಿಸ್ಟಿಕ್ ಈಸ್ ಆಫ್ 2 ಅಂತ ಹಾಕೊಬೇಕು. ಪಾಯಿಂಟ್ ಏನು ಹಾಕೊಬೇಕು? ನೆಕ್ಸ್ಟು ನಿಮ್ಮ ಲಾಗರಿಥಮಿಕ್ ಟೇಬಲ್ನಲ್ಲಿ 12th ರೋನಲ್ಲಿ ಫಸ್ಟ್ ಮೀನ್ ಡಿಫ್ರೆನ್ಸ್ ಅಲ್ಲಪ್ಪ, 12th ರೋ ಹಾಗೆ 1 ವರ್ಟಿಕಲ್ನಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ನೋಡಿ. ನಂಬರ್ ವಿಲ್ ಬಿ ಆಫ್ ಏನು ಬರುತ್ತೆ? ಮ್ಯಾಂಟಿಸಾ ಪಾರ್ಟು 0.828 ಬರ್ತಾ ಹೋಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬರ್ತೀರಾ. ದೇರ್ಫೋರ್ 2.0828 ಡಿವೈಡ್ ಬೈ ಏನು ಹಾಕೊಬೇಕು? 3. ಆವಾಗ ವ್ಯಾಲ್ಯೂ ಇಷ್ಟು ಬಂತು. ಸೊ ಹಿಯರ್ ವಿ ಹ್ಯಾವ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಲಾಗ್ ಎಕ್ಸ್. ದೇರ್ಫೋರ್ ನಮಗೆ ಏನು ಬೇಕೀಗ ಅಲ್ಲಿ? ಎಕ್ಸ್ ಬೇಕಾಗಿರೋದ್ರಿಂದ ಎರಡೂ ಕಡೆ ಆ್ಯಂಟಿ ಲಾಗ್ನ ತಗೊಂಡಾಗ ಅವಾಗ ಆ್ಯಂಟಿ ಲಾಗ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆ್ಯಂಟಿ ಲಾಗ್ ಆಫ್ 0.6942.
ಓಕೆ, ಆ್ಯಂಟಿ ಲಾಗ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ದಿ ವ್ಯಾಲ್ಯೂ ವಿಲ್ ಬಿ ಆಫ್ ಎಕ್ಸ್. ಈಗೇನು ಮಾಡಬೇಕು? ಸೊ 0.69th ರೋನಲ್ಲಿ 4th ವರ್ಟಿಕನಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ನೋಡಿ. ಹಾಗೆ ಮೀನ್ ಡಿಫ್ರೆನ್ಸ್ 2ನಲ್ಲೂ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ನೋಡಿ. ಅವೆರಡನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಬರುವಂಥ ವ್ಯಾಲ್ಯೂ ಇಟ್ ಈಸ್ 4945 ಅಂತ ಬರುತ್ತೆ. 4945 ಬರ್ಕೊಂಡೆ. ನಾವು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ ಇಸ್ ಆಫ್ 0. ಹೌದಲ್ವಾ? ಸೊ 0+1 ಅಂತ ಹೇಳಿದ್ರೆ ಏನಾಗಬೇಕು? ಇಟ್ ಈಸ್ ಆಫ್ 1. ಹಾಗಾದರೆ 1 ಡಿಜಿಟ್ ಇರಬೇಕು ಡೆಸಿಮಲ್ ಪಾಯಿಂಟ್ನ ಹಿಂಭಾಗ, ಅದಕ್ಕೋಸ್ಕರ 4.945 ಆಗುತ್ತೆ. ದೇರ್ ಫಾರ್ ಕ್ಯೂಬ್ ರೂಟ್ ಆಫ್ 121 ಇಸ್ ಈಕ್ವಲ್ ಟು 4.945 ಮಲ್ಟಿಪ್ಲೈಡ್ ಬೈ 1.50 ಇಂಟು 10⁸ ಅಂತ ಹಾಕೊತೀರಾ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 7.417 ಇಂಟು 10⁸ ಮೀಟರ್ಸ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ ನಿಮಗೆ. ಓಕೆ, ಸೊ ದಿ ಪ್ರಾಬ್ಲಮ್ ಇಸ್ ವೆರಿ ವೆರಿ ಈಸಿ, ಟಫ್ ಇಲ್ಲ, ತುಂಬ ಈಸಿಯಾಗಿ ಅರ್ಥ ಮಾಡ್ಕೊತ ಬನ್ನಿ. ಓಕೆ, ಏನೋ ಡೌಟ್ ಇದೆ ಇಷ್ಟರಲ್ಲಿ? ರೈಟ್. ಸೊ ನೆಕ್ಸ್ಟ್ ಪ್ರಾಬ್ಲಮಿಗೆ ಜಂಪ್ ಆಗೋಣ. ದಟ್ ಈಸ್ ಆಫ್ 17th ಒನ್. ರೈಟ್. ಸೊ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ ಕೂಡ ಇದು ಕೂಡ ಅಲ್ಲಿ ಏನು, ದಿ ಪೀರಿಯಡ್ ಆಫ್ ವೀನಸ್. ಓಕೆ, ಪ್ಲಾನೆಟ್ ಯಾವ್ದಾದ್ರು ಅಂತ ನೋಡ್ಕೋಣ ಫಸ್ಟು. ದಿ ಪೀರಿಯಡ್ ಆಫ್ ವೀನಸ್ ಈಸ್ 225 ಡೇಸ್. ಸೊ ಒಂದು ಕೊಟ್ಟಿರೋ ಪ್ರಕಾರ ಪೀರಿಯಡ್ ಆಫ್ ವೀನಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್, ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ಆಫ್ ವೀನಸ್ ಅಲ್ವಾ, ಟಿ.ವಿ ಅಂತ ತಗೊಳ್ಳೋಣಪ್ಪ. ಡಿಟರ್ಮೈನ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದಿ ಸನ್. ಡಿಟರ್ಮೈನ್ ಇಟ್ಸ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ RV, ವೀನಸ್ನ ಡಿಸ್ಟೆನ್ಸ್. ಗಿವನ್ ದಿ earth distance from the sun to be 1.5 into 10⁻11 meter, the period of earth is in years. ಓಕೆ, ಅಂದರೆ ಗಿವನ್ ದಿ ಅರ್ತ್ ಡಿಸ್ಟೆನ್ಸ್ ಫ್ರಮ್ ದಿ ಸನ್ ಅಂದರೆ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ, RE ವ್ಯಾಲ್ಯೂ ಕೊಟ್ಟಿದ್ದಾರೆ. RE ಈಸ್ ಈಕ್ವಲ್ ಟು ಎಷ್ಟು? 1.5 into 10⁻11 meters. ದಿ ಪೀರಿಯಡ್ ಆಫ್ ಅರ್ತ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ TE. TE ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1 year ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಪ್ಲಾನೆಟ್ಸ್ಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ, ಓಕೆ ಮಕ್ಕಳ, ಎರಡು ಪ್ಲಾನೆಟ್ಸ್ನ ಕೊಟ್ಟಿದ್ದಾರೆ. ಒನ್ ಇಟ್ ಈಸ್ ಆಫ್ ಅರ್ತ್ ಆ್ಯಂಡ್ ಅದರ್ ಈಸ್ ಆಫ್ ಎ ವೀನಸ್. ಸೊ ಅರ್ತ್ನ ಟೈಮ್ ಪೀರಿಯಡ್ ಬಂದು ಇಟ್ ಈಸ್ ಆಫ್ TE, ದಟ್ ಮಸ್ಟ್ ಬಿ ಈಕ್ವಲ್ ಟು 1 year, ಆ್ಯಂಡ್ RE ದಟ್ ಈಸ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ದಿ ಅರ್ತ್ ಈಸ್ ಈಕ್ವಲ್ ಟು 1.5 into 10⁻11 meters ಅಂತ ಕೊಟ್ಟಿದ್ದಾರೆ. ಸೊ ವೀನಸ್ ದಟ್ ಈಸ್ ಆಫ್ TV 225 ಡೇಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ 225 ಡೇಸ್ನ ಎಲ್ಲಿ ಕನ್ವರ್ಟ್ ಮಾಡಬೇಕು ನೀವು? ಇಯರಿಗೆ ಕನ್ವರ್ಟ್ ಮಾಡಬೇಕು. ಯಾಕೆಂದರೆ ಅರ್ತ್ನ ರೊಟೇಷನ್ ಕೂಡ ಇಯರ್ನಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇದನ್ನ ಇಯರಲ್ಲೇ ಬರ್ಕೊತ ಹೋಗೋಣ. ದಟ್ ಈಸ್ ಆಫ್ 0.616 ಇಯರ್ ಬರುತ್ತೆ. ಡಿವೈಡ್ ಬೈ 365 ಮಾಡಿ, ಅವಾಗ 0.616 ಇಯರ್ಸು ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ RV. ಸೊ ಫಸ್ಟು ಅರ್ತಿಗೆ ಬರ್ಕೊತೀನಿ. ಅರ್ತಿಗೆ ಬರ್ಕೊಂಡಾಗ TE ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು ಏನಾಗುತ್ತೆ? RE ಕ್ಯೂಬ್. ಹಾಗೆ ವೀನಸ್ಸಿಗೆ ಬರ್ಕೊಂಡಾಗ ಏನಾಗುತ್ತೆ? TV ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು RN ಕ್ಯೂಬ್ ಅಂತ ಬರ್ಕೊತ ಹೋಗ್ತೀರಾ. ದೇರ್ಫೋರ್ TE ಸ್ಕ್ವೇರ್ ಇಸ್ ಈಕ್ವಲ್ ಟು K ಇಂಟು RE ಕ್ಯೂಬ್ ಆ್ಯಂಡ್ TV ಸ್ಕ್ವೇರ್ ಇಸ್ ಈಕ್ವಲ್ ಟು K ಇಂಟು ಅಂತ ಬರ್ಕೊಬೋದು RV ಸ್ಕ್ವೇರ್ ಕ್ಯೂಬ್ ಅಂತ ಬರ್ಕೊತ ಹೋಗೋಣ. ರೈಟ್. ಸೊ ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಸೊ ಲೆಟ್ ಅಸ್ ಡಿವೈಡ್ ಬೋತ್ ದಿ ಈಕ್ವೇಷನ್. ಸೊ ನಾವೀಗ RV ಕಂಡುಹಿಡಿಬೇಕಾಗಿರೋದ್ರಿಂದ RVನ ನ್ಯೂಮೆಟ್ರಲ್ಲೇ ಇಟ್ಕೊತ ಹೋಗ್ತೀನಿ. ದಟ್ ಈಸ್ ಆಫ್ RV ಕ್ಯೂಬ್ ಡಿವೈಡ್ ಬೈ RE ಕ್ಯೂಬ್ ಈಸ್ ಈಕ್ವಲ್ ಟು TV ಸ್ಕ್ವೇರ್ ಡಿವೈಡ್ ಬೈ TE ಸ್ಕ್ವೇರ್. ಸಿನ್ಸ್ TE ಈಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡೋಣ. TV ಈಸ್ ಈಕ್ವಲ್ ಟು 0.616 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋಣ. ಸೊ 0.616 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 0.375 ಬರ್ತಾ ಹೋಗುತ್ತೆ. ರೈಟ್. ಸೊ ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡ್ಕೊಳ್ಳಿ. RV ಕ್ಯೂಬ್ನ ಹಾಗೆ ರಿಟೈನ್ ಮಾಡಿಕೊಂಡೆ. RE ಕ್ಯೂಬ್ RE ಎಷ್ಟು ಕೊಟ್ಟಿದ್ದಾರೆ? ಇಟ್ ಈಸ್ ಆಫ್ 1.5 into 10⁻11 ಅಂತ ಕೊಟ್ಟಿದ್ದಾರೆ ನಮಗೆ. ಹೌದಲ್ವಾ? ಸೊ 1.5 into 10⁻11 ಹೋಲ್ ಕ್ಯೂಬ್ ಮಲ್ಟಿಪ್ಲೈಡ್ ಬೈ 0.375 ಆಗುತ್ತೆ. ಆಯ್ತಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊತೀನಿ? 1.5 ಹೋಲ್ ಕ್ಯೂಬ್ ಮಾಡಿದ್ರೆ ಎಷ್ಟು ಬರುತ್ತೆ? ಅಥವಾ 1.5 ಇಂಟು 1.5 ಇಂಟು 1.5 ಮಾಡಿ, ಆಮೇಲೆ ಮಲ್ಟಿಪ್ಲೈಡ್ ಬೈ 0.379 ಮಾಡಿ, ಅವಾಗ ಎಷ್ಟು ಬರುತ್ತೆ? 1.279 ಮಲ್ಟಿಪ್ಲೈಡ್ ಬೈ 10⁻11 ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 10⁻33.
ಸೊ ಲೆಟೆಸ್ಟ್ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಏನು ತಗೋಣ ಅಂತ ಹೇಳಿದ್ರೆ ಲಾಗ್ ತಗೊತಾ ಹೋಗೋಣ. ಸೊ ಲಾಗ್ ಆಫ್ ಆರ್ ಇ ಕ್ಯೂಬ್ ಈಸ್ ಈಕ್ವಲ್ ಟು ಲಾಗ್ ಆಫ್ 1.279 ಇಂಟು 10^33 ಬರ್ತಾ ಹೋಗುತ್ತೆ. ಸೊ ಇದನ್ನು ಸ್ಪ್ಲಿಟ್ ಮಾಡ್ಕೊಬೋದು ಏನು. ಸೊ ಲೆಟಸ್ ಅಸ್ಯೂಮ್ ದಟ್ ದಿಸ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಎಮ್ ಆ್ಯಂಡ್ ದಿಸ್ ವಿಲ್ ದಿ ವ್ಯಾಲ್ಯೂ ಆಫ್ ಎನ್. ಸೊ ನಮಗೇನಾದರೂ ಲಾಗ್ ಆಫ್ ಎಮ್ ಇಂಟು ಎನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಏನಂತ ಬರ್ಕೊತಾ ಇದ್ರಿ, ಯು ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಬರ್ಕೊತಾ ಹೋದ್ರಿ. ಅವಾಗ ಏನಾಗುತ್ತೆ, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ವ್ಯಾಲ್ಯೂ ಇಲ್ಲಿ ಬರ್ಕೊತಾ ಹೋದ್ವಿ. ಸಿನ್ಸ್ ಈ ಫಾರ್ಮ್ ಯಾವುದಲ್ಲಿದೆ, ಲಾಗ್ ಎ ಟು ದಿ ಪವರ್ ಎಮ್ ಫಾರ್ಮಲ್ಲಿದೆ, ಅದಕ್ಕೋಸ್ಕರ 33 ಇಂಟು ಲಾಗ್ 10 ಅಂತ ಬರ್ಕೊತಾ ಬರ್ತೀರಾ. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ, ಲಾಗ್ ಆಫ್ 1.279. ಓಕೆ, ಇಲ್ಲಿರುವಂಥ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಅಥವಾ ಇಸ್ ಈಕ್ವಲ್ ಟು 1 ಆಗಿರೋದ್ರಿಂದ ಜಸ್ಟ್ 0.27 ರೋನಲ್ಲಿ 9ಗೆ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ಅಬ್ಸರ್ವ್ ಮಾಡ್ಕೊತಾ ಹೋಗ್ಬೋದು. ಓಕೆ, ಸೊ ನಂಬರ್ ಏನೋ ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಇಸ್ ಆಫ್ ಮ್ಯಾಂಟೆಸಾ ಪಾರ್ಟ್ 1069 ಬರ್ತಾ ಹೋಗುತ್ತೆ. ಹೌದಲ್ವಾ. ಸಿನ್ಸ್ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಇಲ್ಲಿ, ಇಟ್ ಈಸ್ ಆಫ್ ಓನ್ಲಿ 1 ಡಿಜಿಟ್. ಸೊ 1 ಮೈನಸ್ 1 ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಏನಂತ ಬರ್ಕೊಬೇಕು, 0 ಅಂತ ಬರ್ಕೊಬೇಕು. ಓಕೆ, ಈ ಕಡೆ ಇನ್ನೊಂದ್ಸಲ ಬರೀತೀನಿ ನೋಡಿ. ಸೊ ಲಾಗ್ ಆಫ್ 1.279. ಸೊ ದಿಸ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ 1. ಅದಕ್ಕೋಸ್ಕರ ಕ್ಯಾರೆಕ್ಟರಿಸ್ಟಿಕ್ ವಿಲ್ ಬಿ ಆಫ್ n ಮೈನಸ್ 1 ವಿಲ್ ಬಿ ಆಫ್ ಕ್ಯಾರೆಕ್ಟರಿಸ್ಟಿಕ್. ಹೌದಲ್ವಾ, ಇದು ಕ್ಯಾರೆಕ್ಟರಿಸ್ಟಿಕ್ಕು. ಮ್ಯಾಂಟಸಾ ನೋಡ್ಬೇಕಾದ್ರೆ ಏನು ಮಾಡಬೇಕು, 1279 ರೌಂಡ್ ಆಫ್ ಮಾಡ್ಕೊಳ್ಳಿ. ಆವಾಗ 12th ರೋನಲ್ಲಿ 7th ಹಾರಿಸೆಂಟಲ್ ವೇನಲ್ಲಿ ಅಥವಾ ಕಾಲಮ್ನಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್, ಹಾಗೆ 9th ಮೀನ್ ಡಿಫ್ರೆನ್ಸಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ಎರಡನ್ನೂ ಆ್ಯಡ್ ಮಾಡಿ ಅವಾಗ ಈ ನಂಬರ್ ಬರ್ತಾ ಹೋಗೋದು, ದಟ್ ಈಸ್ ಆಫ್ 1069 ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಬಂದು n-1 ಫಾರ್ಮುಲಾ ವೇರ್ n ಇಸ್ ದಿ ನಂಬರ್ ಆಫ್ ಡಿಜಿಟ್ಸ್. ನಂಬರ್ ಆಫ್ ಡಿಜಿಟ್ಸ್ ಎಷ್ಟು, ಓನ್ಲಿ 1. ಸೊ ಅದಕ್ಕೋಸ್ಕರ 1 - 1 ಇಟ್ ಈಸ್ ಆಫ್ 0.1069 ಇಂಟು 33 ಇಂಟು 1. ದೇರ್ಫೋರ್ ಎರಡನ್ನೂ ಆ್ಯಡ್ ಮಾಡಿದ್ರೆ 33.1069 ಬರ್ತಾ ಹೋಗುತ್ತೆ. ದಟ್ ಈಸ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ, ಎರಡು ಕಡೆ ಲಾಗ್ ತಗೊಂಡಾಗ ಲಾಗ್ ಆಫ್ ಆರ್ ವಿ ಕ್ಯೂಬ್ ಆಯಿತು. ದೇರ್ಫೋರ್ ಇದು ಲಾಗ್ ಎ ಟು ದಿ ಪವರ್ ಎಮ್ ಫಾರ್ಮಲ್ ಇದೆ. ಎಮ್ ಇಂಟು ಲಾಗ್ ಎಮ್ ಆಯಿತು, ಎ ಆಯಿತು ಅಂತ ಹೇಳಿದ್ರೆ 3 ಇಂಟು ಲಾಗ್ ಆರ್ ವಿ ಆಗುತ್ತೆ. ಸೊ ನನಗೆ ಬೇಕಾಗಿರೋದು ಆರ್ ವಿ ಆಗಿರೋದ್ರಿಂದ ಈ 3ನ ಏನು ಮಾಡ್ತೀನಿ, ಡಿನಾಮಿನೇಟರ್ಗೆ ಕಳಿಸ್ತೀನಿ. ಎರಡನ್ನೂ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 11.035 ಬರ್ತಾ ಹೋಗುತ್ತೆ. ಸೊ ಎರಡು ಕಡೆ ಏನು ತೊಗೊಬೇಕೀಗ, ಆ್ಯಂಟಿ ಲಾಗ್ ತೊಗೊಬೇಕು. ಆ್ಯಂಟಿ ಲಾಗ್ ಆಫ್ ಆರ್ ವಿ ಇಸ್ ಈಕ್ವಲ್ ಟು ಅಂತ ಬರ್ಕೊತೀರಾ, ಆರ್ ವಿ ಅಂತ ಬರ್ಕೊತೀರಾ, ಇಸ್ ಈಕ್ವಲ್ ಟು ಆ್ಯಂಟಿ ಲಾಗ್ ಆಫ್ 11.035. ಅಥವಾ ನೀವು ಈ ರೀತಿ ಬೇಕಾದ್ರೂ ಬರಿಬೋದು, ಏನು, ಲಾಗ್ ಆರ್ ವಿ ಇಸ್ ಈಕ್ವಲ್ ಟು 11.035 ಅಂತ ವ್ಯಾಲ್ಯೂ ಇದೆ. ದೇರ್ಫೋರ್ ಆರ್ ವಿ ಇಸ್ ಈಕ್ವಲ್ ಟು ಜಸ್ಟ್ ಏನಂತ ಹಾಕೊಬೋದು ನೀವು, ಆ್ಯಂಟಿ ಲಾಗ್ ಆಫ್ 11.035. ಏಕೆಂದರೆ ಲಾಗು ಈ ಕಡೆಗೆ ಬಂದರೆ ಏನಾಗ್ತಾ ಹೋಗುತ್ತೆ, ಆ್ಯಂಟಿ ಲಾಗ್ ಆಗ್ತಾ ಹೋಗುತ್ತೆ. ಈ ಥರ ಬೇಕಾದ್ರೂ ಬರೀರಿ ಅಥವಾ ಈ ಥರ ಬೇಕಾದರೂ ಅನ್ಕೊತಾ ಹೋಗಿ. ದೇರ್ಫೋರ್ ಆ್ಯಂಟಿ ಲಾಗ್ ಆಫ್ ಆರ್ ವಿ ಇಸ್ ಈಕ್ವಲ್ ಟು ಆ್ಯಂಟಿ ಲಾಗ್ ಆಫ್ 11.035 ಬರುತ್ತೆ. ಸೊ ನಾವು ಕ್ಯಾರೆಕ್ಟರಿಸ್ಟಿಕ್ ಏನು ಬರುತ್ತೆ, ಇಟ್ ಈಸ್ ಆಫ್ 11. ಬಿಟ್ಬಿಡೋಣ ಅದನ್ನು. ಸೊ ಆ್ಯಂಟಿ ಲಾಗ್ ನೋಡಬೇಕಾರೋದು ಯಾವುದಕ್ಕೆ, ಇಟ್ ಈಸ್ ಆಫ್ 0.03 ಅಥವಾ 0.03 ರೋನಲ್ಲಿ 5th ಕಾಲಮ್ನಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1085. ಸೊ 1085ಗೆ ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಜಸ್ಟ್ 1085 ಇಂಟರ್ಸೆಕ್ಟ್ ಆಗ್ತಿಲ್ಲ. 0.35 ರೋನಲ್ಲಿ 5th ರೋ ಕಾಲಮ್ಗೆ ಇಂಟರ್ಸೆಕ್ಟ್ ಆಗ್ತಿರೋಂಥ ನಂಬರ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1084. ಈಗ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ, ಇಟ್ ಈಸ್ ಆಫ್ 11. ಹೌದಲ್ವಾ. ಸೊ ನಾವೀಗ ಡೆಸಿಮಲ್ ಪಾಯಿಂಟ್ನ ಎಲ್ಲಿಡಬೇಕು ಅಂತ ಹೇಳಿದ್ರೆ 11 + 1 ಡಿಜಿಟ್ಸ್ ಹ್ಯಾಸ್ ಟು ಬಿ ಇನ್ ಯಾವುದರಲ್ಲಿ, ಡೆಸಿಮಲ್ ಪಾಯಿಂಟ್ನ ಹಿಂಭಾಗ ಇರಬೇಕು. ಈಗ ನೋಡ್ರಪ್ಪ, ಇಲ್ಲಿ ಎಷ್ಟಿದೆ ಇಲ್ಲಿ ನಂಬರು, ಇಟ್ ಈಸ್ ಆಫ್ 1084 ಇದೆ. ಟೋಟಲ್ ಎಷ್ಟಾಯಿತು, 4 ಡಿಜಿಟ್ಸ್ ಆಯಿತು. ಆದರೆ ನನಗೆ ಬೇಕಾಗಿರೋದು ಎಷ್ಟು, 11 ಡಿಜಿಟ್ಸ್ ಬೇಕು. 4, 5, 6, 7, 8, 9, 10, 11. ಸೊ ಟೋಟಲ್ ಎಷ್ಟು ಡಿಜಿಟ್ಸ್ ಆಯ್ತು ಈಗ, 11 ಡಿಜಿಟ್ಸ್ ಬಿಫೋರ್ ದಿ ಡೆಸಿಮಲ್ ಪಾಯಿಂಟ್ ಇರಬೇಕು. ಓಕೆ, ಇದನ್ನ ಶಿಫ್ಟ್ ಮಾಡ್ಕೊತಾ ಬರೋಣ. ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, 1, 2, 3, 4, 5, 6, 7, 8, 9, 10. ಹೌದಲ್ವಾ. ಸೊ ಆವಾಗ 1.084 ಇಂಟು
10⁻10 ಮೀಟರ್ಸ್ ಅಷ್ಟು ವ್ಯಾಲ್ಯೂ ಹಾಕೊತ ಬರಬೇಕು. ಓಕೆ, ಸೊ ಆನ್ಸರ್ ವಿಲ್ ಬಿ ಆಫ್ 1.084 ಇಂಟು 10⁻10 ಮೀಟರ್ಸ್ ಅಂತ ಹಾಕೊತ ಬರ್ತೀರಾ. ಏನೋ ಡೌಟ್ ಇದೆಯಾ ಇದರಲ್ಲಿ? ರೈಟ್. ಸೊ ಆರ್ ವಿ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗ್ತಾ ಹೋಯಿತು ನಿಮಗೀಗ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಜಂಪ್ ಆಗ್ತಾ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ? ದಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಈಸ್ ಗೋಯಿಂಗ್ ಅರೌಂಡ್ ದಿ ಅರ್ತ್ ಕ್ಲೋಸ್ ಟು ಇಟ್ಸ್ ಸರ್ಫೇಸ್. ಕ್ಯಾಲ್ಕುಲೇಟ್ ದಿ ಟೈಮ್ ಟೇಕನ್ ಬೈ ಇಟ್ ಟು ಕಂಪ್ಲೀಟ್ ಒನ್ ರೌಂಡ್. ಓಕೆ, ಒಂದು ಡಯಾಗ್ರಾಮೆಟಿಕ್ ಫಾರ್ಮಲ್ ಬರೀತಾ ಹೋಗ್ತೀನಿ. ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇದೆ. ಓಕೆ, ಸೊ ಆ ಆರ್ಟಿಫಿಷಿಯಲ್ ಸ್ಯಾಟಲೈಟು ಈಸ್ ಗೋಯಿಂಗ್ ಅರೌಂಡ್ ದಿ ಅರ್ತ್. ಸೊ ಇಲ್ಲಿ ಲೆಟಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಅರ್ತ್ ಅಂತ ಕನ್ಸಿಡರ್ ಮಾಡೋಣ. ಈ ಅರ್ತ್ನ ಸುತ್ತಲೂ ಒಂದು ಸ್ಯಾಟಲೈಟ್ ಏನಾಗ್ತಾ ಇದೆ, ರಿವಾಲ್ವ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಓಕೆ, ಆನ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಈಸ್ ಗೋಯಿಂಗ್ ಅರೌಂಡ್ ದಿ ಅರ್ತ್ ಕ್ಲೋಸ್ ಟು ಇಟ್ಸ್ ಸರ್ಫೇಸ್. ಕ್ಯಾಲ್ಕುಲೇಟ್ ದಿ ಟೈಮ್ ಟೇಕನ್ ಬೈ ಇಟ್ ಟು ಕಂಪ್ಲೀಟ್ ಒನ್ ರೌಂಡ್. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಟೈಮ್ ಪೀರಿಯಡ್ನ ಖಂಡಿತ ಹೋಗಬೇಕು. So we have one formula that is of t is equal to 2 pi into re plus h into square root of re plus h divided by gme ಅಂತ ಫಾರ್ಮುಲಾ ಇದೆ. ನಮಗಿಲ್ಲಿ ಕಂಡೀಷನ್ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ದಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇಸ್ ಗೋಯಿಂಗ್ ಅರೌಂಡ್ ದಿ ಅರ್ತ್ ಕ್ಲೋಸ್ ಟು ಇಟ್ಸ್, ಎಲ್ಲಿಗೆ? ಸರ್ಫೇಸ್. ಕ್ಲೋಸ್ ಟು ಇಟ್ಸ್ ಸರ್ಫೇಸ್ ಆಗಿರೋದ್ರಿಂದ ಸಿನ್ಸ್ h is of very much less than re, therefore re plus h is nearly equivalent to ಯಾವ್ದಾಗ್ತಾ ಹೋಗುತ್ತೆ? re ಅಂತ ಹಾಕೊಂತ ಬರಬೇಕು. therefore ಫಾರ್ಮುಲಾನ ಚೇಂಜ್ ಮಾಡ್ಕೊತ ಬರೋಣ. 2 pi into re into square root of re divided by gme ಅಂತ ವ್ಯಾಲ್ಯೂ ಹಾಕೊಂತ ಬರ್ಬೋದು. ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ದ ಫಾರ್ಮುಲಾ ಆಸ್ 2 pi into square root of re divided by g ಅಂತ ಕೂಡ ಫಾರ್ಮುಲಾ ಹಾಕೊಬೋದು. ಓಕೆ, ಹಾಗೆ ಸರ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನ್ಯೂಮರೇಟರ್ಲಿ ಈ ಸ್ಟೆಪ್ಪಲ್ಲಿ ಏನು ಮಾಡ್ಕೊತೀನಿ ನಾನು ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊತ ಬರಬೇಕು. 2 pi into re ಇಂಟು ಸ್ಕ್ವೇರ್ ರೂಟ್ ಆಫ್ ಏನು ಬರುತ್ತೆ? re ಡಿವೈಡೆಡ್ ಬೈ gme ಅಂತ ಆಲ್ರೆಡಿ ಇದೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟ್ರಲ್ಲಿ re ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತಾ ಹೋಗ್ತೀನಿ. ಓಕೆ, ಆವಾಗ re ಇಂಟು re ಎಷ್ಟು ಬರುತ್ತೆ? re ಸ್ಕ್ವೇರ್ ಬರ್ತಾ ಹೋಗುತ್ತೆ. ಡಿವೈಡ್ ಬೈ ಏನಂತ ಹಾಕೊಬೋದು? ಜಸ್ಟ್ re ಅಂತ ಹಾಕೊತ ಬರ್ಬೋದು. ಓಕೆ, ಹಾಗಾದರೆ ಈ ಒಂದು ಪಾರ್ಟ್ನ ಏನಂತ ಬರಿಬೋದು ನಾನು? ಐ ಕ್ಯಾನ್ ರೈಟ್ ಇಟ್ ಆಸ್ 1 ಡಿವೈಡ್ ಬೈ g ಅಂತ ಬರಿತಾ ಹೋಗ್ಬೋದು. ಓಕೆ, ಸೊ ದೇರ್ ಫೋರ್ ಫಾರ್ಮುಲಾ ಏನಾಗುತ್ತೆ? 2 pi ಇಂಟು ಸ್ಕ್ವೇರ್ ರೂಟ್ ಆಫ್ re ಡಿವೈಡ್ ಬೈ g ಅಂತ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಸಬ್ಸ್ಟಿಟ್ಯೂಟಿಂಗ್ ದಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಟಿ ಇಸ್ ಈಕ್ವಲ್ ಟು ಎಷ್ಟು ಬಂತು? ಇಟ್ ಈಸ್ ಆಫ್ 5075 ಸೆಕೆಂಡ್ಸ್ ಅಷ್ಟು ಬರ್ತಾ ಹೋಗುತ್ತೆ ನಮಗೆ ಟೈಮ್ ಪೀರಿಯಡ್. ಓಕೆ, ಅರ್ಥ ಆಗಿದೆ ಹೇಳ್ಕೊಡ್ತಾ ಇರೋದು? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಎಸ್ಕೇಪ್ ವೆಲಾಸಿಟಿ ಆಫ್ ದಿ ಬಾಡಿ ಫ್ರಮ್ ದಿ ಅರ್ತ್ ಈಸ್ ಎಷ್ಟು ಕೊಟ್ಟಿದ್ದಾನೆ? 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಷ್ಟು ಕೊಟ್ಟಿದ್ದಾನೆ. ಎಸ್ಕೇಪ್ ವೆಲಾಸಿಟಿ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಅಂತ ತೊಗೊಬೇಕಪ್ಪ, ಇಟ್ ಈಸ್ ಆಫ್ VE. ಸೊ VE ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟದು? 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಅದನ್ನು ಕನ್ವರ್ಟ್ ಮಾಡ್ತಾ ಹೋಗೋಣ. ಫೈಂಡ್ ದಿ ವ್ಯಾಲ್ಯೂ ಆಫ್ ಎಸ್ಕೇಪ್ ವೆಲಾಸಿಟಿ ಆಫ್ ದಿ ಬಾಡಿ ಆನ್ ದಿ ಸರ್ಫೇಸ್ ಆಫ್ ದಿ ಮಾರ್ಸ್. ಓಕೆ, ಮಾರ್ಸ್ ಅಲ್ಲ ಅದು, ಇಟ್ ಈಸ್ ಆಫ್ ಮಾರ್ಸ್. ಪ್ಲಾನೆಟ್ ಮಾರ್ಸ್ ಹತ್ರ ಎಸ್ಕೇಪ್ ವೆಲಾಸಿಟಿ ಕಂಡುಹಿಡಿಬೇಕು. ಗಿವನ್ ರಿಲೇಷನ್ ಏನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಮಾರ್ಸ್. ಓಕೆ, ಮಾರ್ಸ್ ಅಲ್ಲ ಅದು, ಇಟ್ ಈಸ್ ಆಫ್ ಮಾರ್ಸ್ ಅಂತ ತಗೊಳ್ಳಿ ಮಕ್ಕಳ. ಮಾರ್ಸ್ ಹ್ಯಾಸ್ ಎ ಮಾಸ್ 1/9 ಆ್ಯಂಡ್ ರೇಡಿಯಸ್ ಈಸ್ 1/2 ದಟ್ ಆಫ್ ದಿ ಅರ್ತ್. ಓಕೆನಾ? ಸೊ ಅಂದರೆ ಏನಂತ ಅರ್ಥ? ಮಾರ್ಸ್ನ ಮಾಸು ನನ್ನ ರೆಪ್ರೆಸೆಂಟೇಷನ್ ಈಸ್ ಈಕ್ವಲ್ ಟು 1/9 ಟೈಮ್ಸ್ ME. ಹಾಗೆ ರೇಡಿಯಸ್ RM ಈಸ್ ಈಕ್ವಲ್ ಟು 1/2 ದಟ್ ಆಫ್ RE ಅಂತ ತಗೊತಾ ಹೋಗಬೇಕು. ಅರ್ಥ ಆಗ್ತಿದೆ ಹೇಳ್ಕೊಡ್ತಾ ಇರೋದು? ಓಕೆ, ರೈಟ್. ಸೊ ಈಗ ಫಾರ್ಮುಲಾ ತಗೊತಾ ಹೋಗೋಣ. ಏನು ಬರುತ್ತೆ ಫಾರ್ಮುಲಾ? VE ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2gme ಡಿವೈಡ್ ಬೈ RE. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಎಸ್ಕೇಪ್ ವೆಲಾಸಿಟಿ ಆಫ್ ದಿ ಅರ್ತ್. ಸೊ ಎಸ್ಕೇಪ್ ವೆಲಾಸಿಟಿ ಆಫ್ ದಿ ಮಾರ್ಸ್ ತಗೊಂಡ್ವಿ ಅಂತ ಹೇಳಿ ಏನಂತ ಈಕ್ವೇಷನ್ ಬರಿಬೋದು? ME ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2gmm ಡಿವೈಡೆಡ್ ಬೈ RM ಅಂತ ಬರ್ಕೊಬೋದಲ್ವಾ? ಸೊ ಗಿವನ್ ಕ್ವಾಂಟಿಟೀಸ್ನ ಏನು ಕೊಟ್ಟಿದ್ದಾನೆ? MM ಈಸ್ ಈಕ್ವಲ್ ಟು 1/9 ಟೈಮ್ಸ್ ದಟ್ ಆಫ್ ME ಅಂತ ಕೊಟ್ಟಿದ್ದಾನೆ. ಹಾಗೆ RM ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ? 1/2 ದಟ್ ಆಫ್ RE ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಅಥವಾ ಗ್ರೂಪ್ ಮಾಡ್ಕೊಳ್ಳೋಣ. ಏನಂತ ಗ್ರೂಪ್ ಮಾಡ್ಕೊಳ್ಳೋಣ? 2gme
ಡಿವೈಡೆಡ್ ಬೈ ಆರ್ ಇನ ಒಂದು ಗ್ರೂಪ್ ಮಾಡ್ಕೊತಾ ಹೋಗೋಣ. ಹಾಗೆ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ 9 ಮಲ್ಟಿಪ್ಲೈಡ್ ಬೈ 1/2 ನ್ಯೂಮೆಟ್ರಿಗೆ ಹೋದ್ರೆ ಏನಾಗುತ್ತೆ 2/1 ಆಗ್ತಾ ಬರುತ್ತೆ. ಸೊ ಈ ಕ್ವಾಂಟಿಟಿನ ಏನು ಬರಿಬೋದು ನಾನು ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದೇನೆ. ಏನಂತ ಕೊಟ್ಟಿದ್ದಾರೆ 11.2 ಯೂನಿಟ್ ಕಿಲೋಮೀಟರ್ ಆಗಿರೋದ್ರಿಂದ 10⁻³ ಅಂತ ಹಾಕೊತೀರಾ. ಮಲ್ಟಿಪ್ಲೈಡ್ ಬೈ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಿ 2/9ನ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. ಅದಕ್ಕೆ ರೂಟ್ನ ತಗೊಂಡ್ರೆ ಯು ವಿಲ್ ಗೆಟ್ ಇಟ್ ಈಸ್ ಆಫ್ 0.49 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ನಾವು ಮಲ್ಟಿಪ್ಲೈ 0.47 ಮಲ್ಟಿಪ್ಲೈಡ್ ಬೈ 11.2 ನಿಮ್ಮ ಕ್ಯಾಲ್ಕುಲೇಟರ್ಸಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಆಗ ಇಟ್ ಈಸ್ ಆಫ್ 5.28 ಬರುತ್ತೆ. ಸೊ 5.28 ಇಂಟು 10⁻³ ಮೀಟರ್ ಪರ್ ಸೆಕೆಂಡ್ ಅಥವಾ 5.28 ಕಿಲೋಮೀಟರ್ ಪರ್ ಸೆಕೆಂಡ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ ನಿಮಗೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು, ಅಬ್ಸರ್ವ್ ಮಾಡ್ಕೊತಾ ಬರಬೇಕು. ಓಕೆ, ಸೊ ನೆಕ್ಸ್ಟ್ ಈಗ 20th ಪ್ರಾಬ್ಲಮ್ನ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಸೊ 20th ಪ್ರಾಬ್ಲಮ್ ಇಲ್ಲಿ ಏನು ಹೇಳಿದ್ದಾರೆ, ಸೊ 2 ಪ್ಲಾನೆಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಪ್ಲಾನೆಟ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಜುಪಿಟರ್. ಓಕೆ, ನೆಕ್ಸ್ಟ್ ಒನ್ ನೋಡ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೋಣ. ಮಾಸ್ ಆಫ್ ದಿ ಜುಪಿಟರ್ ಈಸ್ 1.9 ಇಂಟು 10⁻17 kg. ಅಂದರೆ ಮಾಸ್ ಆಫ್ ದಿ ಜುಪಿಟರ್ ರೆಪ್ರೆಸೆಂಟೇಷನ್ ಲೆಟ್ ಅಸ್ ಟೇಕ್ ಇಟ್ ಈಸ್ ಆಫ್ mj. mj is equal to 1.9 ಇಂಟು 10⁻17 kg. ಆ್ಯಂಡ್ ದಟ್ ಆಫ್ ದಿ ಸನ್ ಅಂದರೆ ಮಾಸ್ ಆಫ್ ದಿ ಸನ್ ಈಸ್ ರೆಪ್ರೆಸೆಂಟೆಡ್ ಬೈ ms ಅಂತ ತಗೊತಾ ಹೋಗೋಣ. ಓಕೆ, ಸೊ ms is equal to 2 ಇಂಟು 10⁻30 kg. The mean distance between them is 7.8 into 10⁻11 meters. Okay, and the distance between the Jupiter and the Sun is equal to 7.8 into 10⁻11 meters. Andre d value kottidare anta artha. Distance between two objects. Find the gravitational force exerted by the Sun. So you need to calculate the value of ಏನು ಕಂಡಿತಾ ಹೋಗಬೇಕೀಗ ಎಫ್ ವ್ಯಾಲ್ಯೂ ಕಂಡಿತಾ ಹೋಗಬೇಕು. ದಟ್ ಈಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ವ್ಯಾಲ್ಯೂನ ಕಂಡಿಡಿಬೇಕು. ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ದಿ ಸ್ಪೀಡ್ ಆಫ್ ಜುಪಿಟರ್. ನೆಕ್ಸ್ಟ್ ಏನು ಕಂಡಿಬೇಕು ಅಲ್ಲಿ ಕ್ಯಾಲ್ಕುಲೇಟ್ ದಿ ಸ್ಪೀಡ್ ಆಫ್ ಜುಪಿಟರ್ ವ್ಯಾಲ್ಯೂನ ಕಂಡಿತಾ ಹೋಗಬೇಕು. ಓಕೆ, ಅಂದರೆ ಈ ಒಂದು ಜುಪಿಟರು, ಓಕೆ ಇಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಸನ್ ನೌ. ಓಕೆ, ಈ ಇದನ್ನೇ ಅಂತ ಅನ್ಕೊಂತೀರಾ ಸನ್ ಅಂತ ಅನ್ಕೊಂತ ಬರ್ತೀರಾ. ಹಾಗೆ ಇದ್ರ ಸುತ್ತಲೂ ಯಾರು ರೊಟೇಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ಆಫ್ ಎನ್ ಜುಪಿಟರ್. ಓಕೆ, ಈ ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಡಿ. ಮಾಸ್ ಆಫ್ ದಿ ಸನ್ ಕೊಟ್ಟಿದ್ದಾನೆ, ಮಾಸ್ ಆಫ್ ದಿ ಜುಪಿಟರ್ನ ಕೊಟ್ಟಿದ್ದಾನೆ. ಓಕೆ, ನಾವು ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಸ್ಪೀಡ್ ಆಫ್ ದಿ ಜುಪಿಟರ್. ಇದ್ರ ಸ್ಪೀಡ್ ಎಷ್ಟು ಅಂತ ಖಂಡಿತ ಹೋಗಬೇಕು. ದಟ್ ಈಸ್ ಆಫ್ ವಿ ಜೆನ ಖಂಡಿತ ಹೋಗಬೇಕು. ಓಕೆ, ಸೊ ಆರ್ಬಿಟಲ್ ವೆಲಾಸಿಟಿನ ಕಂಡಿಬೋದಾ ಈಗ ಅಲ್ಲಿ. ಸೊ ಆರ್ಬಿಟಲ್ ವೆಲಾಸಿಟಿ ಒಂದು ಕಂಡಿಬೇಕು, ಹಾಗೆ ಇನ್ನೊಂದು ಏನ ಖಂಡಿತ ಹೋಗಬೇಕು ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ನ ಖಂಡಿತ ಹೋಗಬೇಕು. ಓಕೆ, ಸೊ ಗ್ರಾವಿಟೇಷನಲ್ ಫೋರ್ಸ್ಗೆ ಫಾರ್ಮುಲಾ ಏನು ಬರ್ತದಪ್ಪ ಇಟ್ ಈಸ್ ಆಫ್ ಎಫ್ ಈಸ್ ಈಕ್ವಲ್ ಟು ನಮಗೆ ಗೊತ್ತಿರುವಂಥ ಫಾರ್ಮುಲಾ ಇಟ್ ಈಸ್ ಆಫ್ ಜಿ m1 m2 ಡಿವೈಡ್ ಬೈ ಡಿ ಸ್ಕ್ವೇರ್ ಅಂತ ಫಾರ್ಮುಲಾ ಗೊತ್ತಿದೆ. ಸೊ m1 ಬದಲು ಏನು ಹಾಕೊಬೇಕು ms, m2 ಬದಲು ಏನು ಹಾಕೊಬೇಕು mj. ಸೊ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆವಾಗ ಕ್ಯಾಲ್ಕುಲೇಟರ್ ತಗೊತಾ ಹೋಗಿ. ಸೊ 6.67 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 1.9 ಡಿವೈಡೆಡ್ ಬೈ 7.8 ಅಗೈನ್ ಡಿವೈಡ್ ಬೈ 7.8 ಎಷ್ಟು ಬಂತಾಗ 0.416 ಬರ್ತಾ ಹೋಗುತ್ತೆ. ಇಂಟು 10⁻⁻11 ಪ್ಲಸ್ 30 ಪ್ಲಸ್ 27. ಸೊ ಇಲ್ಲಿ 11 ಹೋಲ್ ಸ್ಕ್ವೇರ್ ಇದೆ ಮಕ್ಕಳ. 11 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ 22. ಸೊ 22 ನ್ಯೂಮೆಟ್ರಿಗೆ ಹೋಯ್ತು, ಪ್ಲಸ್ 22 ನ್ಯೂಮೆಟ್ರಿಗೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟಾಗುತ್ತೆ -22 ಆಗ್ತಾ ಬರುತ್ತೆ. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಈಸ್ 24 ಅನ್ನೋಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ದಟ್ ಈಸ್ ಆಫ್ 0.416 multiplied by 10⁻24 kg per meter per second square ಆಗ್ತಾ ಹೋಗುತ್ತೆ. ಅಥವಾ ಸೊ ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ 4.166 ಇಂಟು 10⁻22 ನ್ಯೂಟನ್ ಅಂತ ವ್ಯಾಲ್ಯೂ ಬರ್ಕೊತ ಬರ್ತೀರಾ. ಈಗ ನಿಮಗೆ ಗೊತ್ತಿರೋ ಪ್ರಕಾರ ಸೊ ಒಂದು ಆಬ್ಜೆಕ್ಟು ಎಕ್ಸಾಕ್ಟ್ ಆಗಿ ಸರ್ಕ್ಯುಲರ್ ಪಾತ್ನ ಟ್ರೇಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವ ಫೋರ್ಸ್ ಇರುತ್ತೆ ಇಟ್ ಈಸ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಇರ್ತಾ ಹೋಗುತ್ತೆ. ಸೊ ಫಾರ್ಮುಲಾ ಏನು ಬರ್ತದೆ m ಇಂಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್ ಅಂತ ಹಾಕೊಂತ ಬರ್ತೀರಾ. ಹಾಗೆ ಫೋರ್ಸ್ ಇಸ್ ಈಕ್ವಲ್ ಟು ಕೂಡ ಏನಂತ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು mj ಇಂಟು ವಿ ಜೆ ಸ್ಕ್ವೇರ್ ಡಿವೈಡ್ ಬೈ ಆರ್ ಡಿ ಅಂತ ಅಥವಾ ಆರ್ ಜೆ ಅಂತ ಹಾಕೊಂತ ಬರ್ತೀರಾ.
ಓಕೆನಾ. ಸಿನ್ಸ್ ಎರಡೂ ಫೋರ್ಸಸ್ಸು ಏನಾಗಬೇಕು, ಈಕ್ವಲ್ ಆಗ್ತಾ ಹೋಗಬೇಕು. ಅಥವಾ ವಿ ಇಸ್ ಇಕ್ವಲ್ ಟು ಏನು ಹಾಕ್ಕೊಬೋದು, ಸ್ಕ್ವೇರ್ ರೂಟ್ ಆಫ್ ಎಫ್ ಆರ್ ಜೆ ಡಿವೈಡ್ ಬೈ ಎಮ್ ಜೆ. ಎಸ್ಕೇಪ್ ವೆಲಾಸಿಟಿಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೀವಿ ಡೈರೆಕ್ಟಾಗಿ ನಾವು. ಸೊ ಎಫ್ ಅಥವಾ ಇಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಹಾಂ, ಸೊ ಎಫ್ ಇಸ್ ಇಕ್ವಲ್ ಟು ಏನು ಬರುತ್ತೆ, ಎಮ್ ಜೆ ಇಂಟು ವಿ ಜೆ ಸ್ಕ್ವೇರ್ ಡಿವೈಡ್ ಬೈ ಆರ್ ಜೆ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಆರ್ ಜೆ ನ್ಯೂಮೆಟ್ರಿಗೆ ಹೋಗುತ್ತೆ, ಎಮ್ ಜೆ ಡಿನಾಮಿನೇಟರ್ಗೆ ಬರುತ್ತೆ. ಆಗ ವಿ ಜೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಆರ್ ಜೆ ಡಿವೈಡ್ ಬೈ ಎಮ್ ಜೆ ಅಂತ ಹಾಕೊಂತ ಬರ್ತೀರಾ. ರೈಟ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಫ್? ಸೊ ಆಲ್ರೆಡಿ ಇಲ್ಲಿ ಮೇಲೆ ಕಂಡಿಡ್ಕೊಂಡಿದ್ದೀವಿ. ಎಷ್ಟದು 4.16 ಇಂಟು 10^25 ಅಂತ ಕಂಡಿಡ್ಕೊಂಡಿದ್ದೀವಿ. ಆರ್ ಜೆ ವ್ಯಾಲ್ಯೂ ಕೊಟ್ಟಿದ್ದಾನೆ, ಎಮ್ ಜೆ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸಬ್ಸ್ಟಿಟ್ಯೂಟ್ ಮಾಡಿ ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ದಟ್ ಈಸ್ ಆಫ್ ವಿ ಇಸ್ ಈಕ್ವಲ್ ಟು 13.077 ಕಿಲೋ ಮೀಟರ್ ಪರ್ ಸೆಕೆಂಡ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ ನಿಮಗೆ. ಓಕೆ, ಸೊ ಅರ್ಥ ಆಗಿದೆ ಅಲ್ವಾ? ಸೊ ಇಟ್ಸ್ ಅ ವೆರಿ ವೆರಿ ಸಿಂಪಲ್, ಟಫ್ ಇಲ್ಲ. ಏನೋ ಟಫ್ ಇತ್ತು ಅಥವಾ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಕೇಳ್ತಾ ಬನ್ನಿ ಈಗ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಇಲ್ಲಿ ತನಕ ಏನಾಗಿದೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕೇಳಿ ಈಗ.